ಧನುಷ್ ಆಸ್ ಅ ಟಾಪರ್ ಹೇಗೆ? ದಿನದಲ್ಲಿ 6 ಗಂಟೆ ಅದೆಲ್ಲ ಓದೋದು ಬೇಕಾಗಿಲ್ಲ. ಕಡಿಮೆ ಹೊತ್ತು ಓದಿದ್ರು ಆ ಓದೋದನ್ನ ನೀಟಾಗಿ ಓದಬೇಕು. ಓಕೆ, ಆನೆಸ್ಟ್ ಆಗಿ ಹೇಳ್ಬೇಕು, ನಿನ್ಗೆ ಶಾಕ್ ಆಯ್ತಾ ರಿಸಲ್ಟ್ ಗೊತ್ತಾದಾಗ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದ? ಶಾಕ್ ಆಯ್ತು. ಶಾಕ್ ಆಯ್ತಾ? ಓಕೆ. ಯಾವ್ದಾದ್ರೂ ಸಬ್ಜೆಕ್ಟು ಇದು ಯಾಕಾದ್ರೂ ಇದೆಯೋ ನನಗೆ ಅಂತ ಅನ್ಸಿರೋದಿದೆಯಾ? ಕ್ಯೂರಿಯಾಸಿಟಿ ಇರುತ್ತೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ, ಬಟ್ ಅದೇ ಸೋಷಿಯಲ್ ಆಗಿದೆ ತುಂಬಾ ರಟ್ಟೊಡಿಯೋ ಸಬ್ಜೆಕ್ಟು. ಸೊ ವಾಟ್ಸ್ ಯುವರ್ ಬಿಗ್ ಗೋಲ್? ಸೊ ರೈಟ್ ನೌ IIT JEE ಟ್ರೈ ಮಾಡೋಣ ಅನ್ಕೊಂತಿದ್ದೀನಿ, ಬಟ್ ಲೇಟರ್ ಆನ್ ಮೇ ಬಿ ಡ್ಯೂರಿಂಗ್ ಇಂಜಿನಿಯರಿಂಗ್ ಐ ಕ್ಯಾನ್ ಟ್ರೈ ಕಾಂಟೆಂಟ್ ಕ್ರಿಯೇಷನ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಒನ್ ವಿಯರ್ಡ್ ಥಿಂಗ್ ಅಬೌಟ್ ಧನುಷ್, ಐ ಥಿಂಕ್ ಬೈ ದ ಎಂಡ್ ಆಫ್ 9th ಸ್ವಲ್ಪ ಅದಾಗೋದು ಸೀರಿಯಸ್ನೆಸ್ ಹೆಂಗೋ ಡೆವಲಪ್ ಆಗೋಯ್ತು ಸ್ಟಡೀಸ್ ಕಡೆ. ಈಗ ನಿನ್ JEE ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್ ನಿನ್ ಫೋಕಸ್ಡ್ ಏರಿಯಾ? ಇನ್ನೂ ಕ್ಲಾರಿಟಿ ಇಲ್ಲ, ಬಟ್ ಮಿಷಿನ್ ಲರ್ನಿಂಗ್ ಕಡೆ ಹೋಗಿ ಟ್ರೈ ಮಾಡ್ತೀನಿ. ಸೊ ನಿನ್ ಪ್ರಕಾರ AI ಈ ಜನರೇಷನ್ಗೆ ಬೂನಾ ಇಟ್ ಇಸ್ ಅ ಕರ್ಸ್ ಅಂತ ಅನ್ಸುತ್ತಾ? ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಕರಿಬಹುದು. AI ಯೂಸ್ ಮಾಡ್ಕೊಂಡು ಇಟ್ ಮೈಟ್ ಬಿ ಬೋತ್ ಟು ಮೇಕ್ ಮನಿ ಅಂಡ್ ಟುವರ್ಡ್ ಸ್ಟಡೀಸ್. ಬುಕ್ ವರ್ಸಸ್ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್? ಹೌ ಡು ಯು ಸಿ ಇಟ್? ಅಗೇನ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಡಿಪೆಂಡ್ ಆಗುತ್ತೆ. ಸೊ ಎಸ್, ನಾಲೆಜ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಸೊ ಧನುಷ್ ಅವ್ರಿಗೆ ಯಾವತ್ತಾದ್ರೂ ಫಿಯರ್ ಆಫ್ ಫೇಲ್ಯೂರ್ ಇತ್ತಾ? ಇಲ್ಲ, ನಾನೊಂಥರ ಎಂಜಾಯ್ ಮಾಡ್ಕೊಂಡೇ ಓದಿದ್ದೆ ಪೂರ್ತಿ. For business and personal promotions in Suman TV Kannada, please contact 9686376663. ಈಗಿನ ಕಾಲದ ಮಕ್ಕಳು ಎಲ್ಲ AI ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ನಮ್ಮ ಜೊತೆ ಇವತ್ತು ಇರುವಂತಹ ಗೆಸ್ಟ್ಗೆ ಕ್ಯಾಲ್ಕುಲೇಟರು ಬೇಕಾಗಿಲ್ಲ, ಹಾಗೆ ನೋಡಿದ್ರೆ ಮ್ಯಾಥ್ಸ್ನ ನೋಡಿದ್ರೆ ಭಯನೂ ಆಗಲ್ಲ, ಎಲ್ಲ ವಿದ್ಯೆ ಎಲ್ಲ ಸಬ್ಜೆಕ್ಟು ಅವ್ರ ಬಾಯಲ್ಲೇ ಇರುತ್ತೆ ಅಂತ ಹೇಳಿದ್ರೂ ಸಹ ತಪ್ಪಾಗಲ್ಲ. ಸೊ ಜೆನ್ ಆಲ್ಫಾ, ಜೆನ್ ಝಿ ಅಂತ ಎಲ್ಲ ನಾವು ಏನು ಟ್ಯಾಗ್ ಮಾಡ್ತೀವಿ, ಆ ಒಂದು ಕ್ಯಾಟಗರಿ ಜನ್ರೇಷನ್ನ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರು ನಮ್ಮ ಕರ್ನಾಟಕದ ಬೆಂಗಳೂರಿನ ಹುಡುಗ, ಈ ಬಾರಿಯ SSLC ಟಾಪರ್ ಆದಂಥವರು ಮಾಸ್ಟರ್ ಧನುಷ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ನಮ್ಮ ಕಾಲದಲ್ಲೆಲ್ಲ ಔಟ್ ಆಫ್ ಔಟ್ ಬರೋದಾದರೆ ದೊಡ್ಡ ವಿಷಯ, ಒಂದು ಸಬ್ಜೆಕ್ಟಲ್ಲಿ ಬರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಇವರು ಎಲ್ಲ ಸಬ್ಜೆಕ್ಟ್ನೂ ಸೇರಿ ಔಟ್ ಆಫ್ ಔಟ್ ತೆಗೆದಿರುವಂಥ ಒಬ್ಬ ಸ್ಟೂಡೆಂಟ್. ಸೊ ಇವರ ಜರ್ನಿ ಹೇಗಿತ್ತು, SSLCಯ ಪ್ರಿಪ್ರೇಷನ್ಸ್ ಹೇಗಿತ್ತು, ಹಾಗೆ ಈಗಿನ ಜನ್ರೇಷನ್ ಅವರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ ತಿಳಿಸೋದಕ್ಕೆ ಈ ಒಂದು ಪಾಡ್ಕ್ಯಾಸ್ಟ್. ಹಾಗಾದರೆ ಬನ್ನಿ ವೆಲ್ಕಮ್ ಮಾಡೋಣ ಧನುಷ್ ಅವರನ್ನು. ಹಾಗೆ ಅದಕ್ಕೂ ಮುನ್ನ ಸುಮನ್ TV ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ. ಹಾಯ್ ಧನುಷ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಓಕೆ, ಸೊ ನಾನು ನಿಮ್ಮ ಫಸ್ಟ್ ರಿಯಾಕ್ಷನಿಂದನೇ ಸ್ಟಾರ್ಟ್ ಮಾಡ್ತೀನಿ. ರಿಸಲ್ಟ್ ಬಂದಿದ ತಕ್ಷಣ ಹೇಗಿತ್ತು ಫಸ್ಟ್ ರಿಯಾಕ್ಷನ್? ಏನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ನಾನು ಕಾಲೇಜಲ್ಲಿದ್ದೆ, ಜಸ್ಟ್ ಕಾಲೇಜ್ ಮುಗೀತಿತ್ತು. ಓಕೆ, ಅವಾಗ ಚೆಕ್ ಮಾಡಿದೆ, ರಿಸಲ್ಟ್ಸ್ ಬಂದಿತ್ತು. 625 625 ಅಂತ ಇತ್ತು. ಫಸ್ಟ್ ನೋಡಿದ ತಕ್ಷಣ ನಂಬಕ್ಕಾಗ್ಲಿಲ್ಲ. ಓಕೆ, ಅನ್ನಿಸ್ತು ಇನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಿದ್ದಾರೆ, ಅಪ್ಡೇಟ್ ಮಾಡಬೇಕು ಎಲ್ರಿಗೂ ಎಷ್ಟು ಮಾರ್ಕ್ಸ್ ಬಂದಿದೆ. ಐ ಥಿಂಕ್ ಫಾರ್ ನೌ ಎಲ್ರಿಗೂ ಬರೀ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಿದ್ದಾರೆ ಅಂತ ಅನ್ನಿಸ್ತು. ಓಕೆ, ಆಮೇಲೆ ಗೊತ್ತಾಗ ಶುರು ಆಯ್ತು. ಅಮ್ಮ ಫೋನ್ ಮಾಡಿದ್ರು, ನ್ಯೂಸ್ ಅಲ್ಲಿ ಬರ್ತಿತ್ತು ನನ್ನ ಹೆಸರು. ಅವಾಗ ಕನ್ಫರ್ಮ್ ಆಯ್ತು ನಿಜವಾಗ್ಲೂ. ಅಲ್ಲ, ಇವಾಗ ಇಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕಾಲೇಜ್ ಅಂದ್ರೆ ಈಗಷ್ಟೇ SSLC ರಿಸಲ್ಟ್ ಬರ್ತಾ ಇದೆ, ಆಲ್ರೆಡಿ ಕಾಲೇಜ್ ಅಂತ. ಎಲ್ಲಿ, ಯಾವ ಕಾಲೇಜಲ್ಲಿ? ಓಕೆ, ಜಸ್ಟ್ ಒಂಥರ ಬ್ರಿಡ್ಜ್ ಕೋರ್ಸ್ ತರ ಇತ್ತು. 10th to 11th ಬ್ರಿಡ್ಜ್ ಮಾಡಕ್ಕೆ ನಮ್ಮನ್ನ ಒಂಚೂರು ಏನಂತಾರೆ, 11th ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ. ಸೊ ಅದಕ್ಕೆ ಅಂತ ಒಂಚೂರು ಬ್ರಿಡ್ಜ್ ಕೋರ್ಸ್ ತರ ಇತ್ತು, ಅದಕ್ಕೆ ಹೋಗ್ತಿದ್ದೆ. ಓಕೆ, ಸೊ ಅಮ್ಮ ಕಾಲ್ ಮಾಡಿ ನಿನ್ಗೆ ರಿಸಲ್ಟ್ ಹೇಳಿದ್ದು? ನಾನು ಚೆಕ್ ಮಾಡಿದೆ, ಜಸ್ಟ್ ಮುಗೀತವ ಕಾಲೇಜು. ಅದಕ್ಕೆ ಓಪನ್ ಮಾಡಿ ವೆಬ್ಸೈಟ್ ಚೆಕ್ ಮಾಡಿದೆ. ಅವಾಗ ಅನ್ನಿಸ್ತಿತ್ತು ಇದೇನಿದ್ ಬರೀ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಿದಾರೆ, ಇನ್ನು ಬರ್ಬೇಕು ಇನ್ನು ನಿಜವಾದ ಮಾರ್ಕ್ಸ್ ಅಂತ. ಅಷ್ಟ್ರಲ್ಲಿ ಆಮೇಲೆ ಅಮ್ಮ ಫೋನ್ ಮಾಡಿದ್ರು, ನ್ಯೂಸ್ ಅಲ್ಲಿ ಬರ್ತಿದೆ ನೋಡು, ಮನೆಗ್ ಬಾ ಅಂತ ಹೇಳಿದ್ರು. ಓಕೆ, ಸೊ ಯೂಶಲಿ ಈ ತರ ಏನಾದ್ರೂ ಒಂದು ಟಾಪರ್ ಇಲ್ಲ ಅಂತ ಆಗ್ಬಿಟ್ರೆ ಮನೆಯಲ್ಲಿ ಒಂಥರ ವಾವ್ ಫೀಲಿಂಗ್ ಇರುತ್ತೆ. ಸೊ ಡ್ರಾಮಾ ಏನಾದರೂ ಇತ್ತ ಅವತ್ತು? ಯಾರು ಆ ಥರ ಒಂಥರ ವೆರಿ ಡ್ರಾಮ್ಯಾಟಿಕಲ್ ರೆಸ್ಪಾನ್ಸು, ಪೇರೆಂಟ್ಸ್ ರೆಸ್ಪಾನ್ಸ್, ಯಾರ್ದು ಲಾಟ್ ಆಫ್ ಡ್ರಾಮಾ ಅಂದರೆ ಏನಿತ್ತು? ಆಕ್ಚುಲಿ ಜಸ್ಟ್ ಕಾಲೇಜಿಂದ ಮನೆಗೆ ಬಂದ ತಕ್ಷಣ ಆಗ್ಲೇ ಫುಲ್ ನ್ಯೂಸ್ ರಿಪೋರ್ಟರ್ಸ್ ಇದ್ರು ಮನೆಯಲ್ಲಿ. ನಾ ಬರಕ್ ಮುಂಚೆನೆ ನ್ಯೂಸ್ ರಿಪೋರ್ಟರ್ಸ್ ಬಂದ್ಬಿಟ್ಟಿದ್ರು. ಅಂಡ್ ಅಪ್ಪ ಆಕ್ಚುಲಿ ಆಫೀಸಲ್ಲಿ ಇದ್ರು, ಅವರು ಜಸ್ಟ್ ಬೇಗ ಬರ್ಬೇಕಾಗಿತ್ತು. ಬಂದಂಗೆನೆ ನ್ಯೂಸ್ ರಿಪೋರ್ಟ್ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ನ್ಯೂಸ್ ಚಾನೆಲ್ಸ್ ಎಲ್ಲ ಇಂಟರ್ವ್ಯೂಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಎಸ್, ಅವತ್ತು ಜಾಸ್ತಿ ಆಗ್ಲಿಲ್ಲ. ಅಂಡ್ ಅವಾಗ ತಾನು ಲಂಚ್ ಇಂದ ಬಂದಾದ್ಮೇಲೂ ತುಂಬಾ ಜನ ನ್ಯೂಸ್ ರಿಪೋರ್ಟರ್ಸ್ ಇದ್ರು. ಅದೆಲ್ಲ ಆದ್ಮೇಲೆ ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಅಫ್ಕೋರ್ಸ್ ಫ್ರೆಂಡ್ಸ್ ಫೋನ್ ಮಾಡಿದ್ರು. ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಅವ್ರಿಗೂ ಎಲ್ಲ
ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಓಕೆ. ಅಂಡ್ ರಿಲೇಟಿವ್ಸ್ ಆಫ್ ಕೋರ್ಸ್ ಅವರು ಖುಷಿ ಪಟ್ಟಿದ್ದಾರೆ. ಎಷ್ಟು ಮೆಸೇಜಸ್ ಕಾಲ್ಸ್ ಬಂದಿತ್ತು ಅವತ್ತು? ಆಕ್ಚುಲಿ ಏನಾಯ್ತು, ನಾನು ಬಂದ ತಕ್ಷಣ ಕಾಲ್ಸ್ ಎಲ್ಲ ರಿಸೀವ್ ಮಾಡಕ್ ಆಗ್ಲಿಲ್ಲ ಅಲ್ವಾ, ಯಾಕಂದ್ರೆ ನ್ಯೂಸ್ ರಿಪೋರ್ಟರ್ಸ್ ಇದ್ರು, ತುಂಬಾ ಮಿಸ್ಡ್ ಕಾಲ್ಸ್. ಎಲ್ಲರಿಗೂ ನಿಧಾನಕ್ಕೆ ಫೋನ್ ಮಾಡಿದೆ ಅವತ್ತು ರಾತ್ರಿ. ಆಯ್ತು, ಮಾತಾಡಿದ್ ಸಾಕಷ್ಟು ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ. ಆಲ್ಮೋಸ್ಟ್ ದ ನೆಕ್ಸ್ಟ್ 2 to 3 days ಅದೇ ನಡೀತು. ಓಕೆ, ಆನೆಸ್ಟ್ ಆಗಿ ಹೇಳ್ಬೇಕು, ನಿನ್ಗೆ ಶಾಕ್ ಆಯ್ತಾ ರಿಸಲ್ಟ್ ಗೊತ್ತಾದಾಗ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದ? ಶಾಕ್ ಆಯ್ತು. ಶಾಕ್ ಆಯ್ತಾ? ಓಕೆ, ವೆರಿ ನೈಸ್. ಸೊ ಏನಿತ್ತು ನಿನ್ನ ಎಕ್ಸ್ಪೆಕ್ಟೇಷನ್? ಚೆನ್ನಾಗಿ ಮಾಡಿದೀನಿ ಅಂತ ಗೊತ್ತಿತ್ತು, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಚೆನ್ನಾಗಿ ಬರ್ದಿದ್ದೀನಿ, ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಮಾಡ್ತೀನಿ ಅಂತ. ಅಂಡ್ ಅಫ್ಕೋರ್ಸ್ 625 625 ಹೋಪ್ ಮಾಡಿದ್ರೆ ಕಡಿಮೆ ಬಂದ್ರೆ ಬೇಜಾರಾಗತ್ತೆ ಅನ್ನೋದು ಇತ್ತು. ಸೊ ಓಕೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ, 98% ಅಬವ್ ಬರುತ್ತೆ ಅನ್ನೋದಿತ್ತು. ಓಕೆ, ಸೊ ಅಷ್ಟು ಗೊತ್ತಿತ್ತು, ಬಟ್ ಅಂದ್ರೆ ಟಾಪರ್ ಆಗ್ತೀಯಾ, ಔಟ್ ಆಫ್ ಔಟ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಓಕೆ, ಸೊ ಈಗೆಲ್ಲ ಪ್ರೆಸ್ ಮೀಟ್ ಬಂದಿದ್ರು, ಪ್ರೆಸ್ ಅವ್ರು ಬಂದಿದ್ರು ಅಂತ ನೀನು ಹೇಳ್ತಾ ಇದೆಯಾ. ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಅವ್ರು ಬಂದು ಒಂದು ರೀತಿ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ, ಬೈಟ್ಸ್ ತಗೋತಾ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಲೈಕ್ ಅ ಸೆಲೆಬ್ರಿಟಿ ಫೀಲ್ ಅಲ್ವಾ? ಸೊ ಹೇಗಿತ್ತು ಆ ಫೀಲ್? ಸೆಲೆಬ್ರಿಟಿ ಫೀಲ್ ಇತ್ತಾ? ಅಫ್ಕೋರ್ಸ್ ಇಟ್ ಲಾಸ್ಟೆಡ್ ಫಾರ್ 2 to 3 days. 1 or 2 days ಯಾಕಂದ್ರೆ ತುಂಬಾ ಜನ ಮಿಸ್ಡ್ ಕಾಲ್ ಅಂದ್ರೆ ಫೋನ್ ಮಾಡೋದಿತ್ತು. ಅಂಡ್ ಅವತ್ತೂ ತುಂಬಾ ಅಫ್ಕೋರ್ಸ್ ಇವಾಗ ಅನ್ಸುತ್ತೆ ಸೆಲೆಬ್ರಿಟೀಸ್ಗೆ ಎಷ್ಟು ಹೆಕ್ಟಿಕ್ ಇರುತ್ತೆ ದಿನ. ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಬರೀ ನ್ಯೂಸ್ ರಿಪೋರ್ಟರ್ಸ್ ಹತ್ರ ಮಾತಾಡ್ಕೊಂಡಿರ್ಬೇಕು. ಅವತ್ತು ಅನ್ನಿಸ್ತು ಸೆಲೆಬ್ರಿಟಿ ಆಗೋದು ನಮಗ್ ಮೊದ್ಲು ಅನ್ಸತ್ತೆ, ಅಯ್ಯೋ ಸೆಲೆಬ್ರಿಟಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಫೇಮ್ ಇರುತ್ತೆ, ದುಡ್ಡು ಇರುತ್ತೆ. ಆದ್ರೆ ಅವತ್ತಾದ್ಮೇಲೆ ಅನ್ನಿಸ್ತು ಸೆಲೆಬ್ರಿಟಿ ಆಗೋದನ್ನು ಅಷ್ಟೇ ತಲೆನೋವು ಅಂತ. ಓಕೆ, ಸೊ ಬೇಡವಾ ಸೆಲೆಬ್ರಿಟಿ ಫೇಸ್ ಇನ್ನ ಕಂಟಿನ್ಯೂ? ಇಷ್ಟನಾ ಕಂಟಿನ್ಯೂ ಆದ್ರೆ? ಚೆನ್ನಾಗಿರತ್ತೆ, ಆದ್ರೆ ಅಷ್ಟೇ ಹೆಕ್ಟಿಕ್ಕು ಇರತ್ತೆ. ಅದಕ್ಕೆ ನಾವು ಕೋಪ್ ಮಾಡೋದು ಕಲಿಯಬೇಕು ಸೆಲೆಬ್ರಿಟಿ ಆಗ್ಬಿಟ್ರೆ. SSLC ಗಿಂತಲೂ ಹೆಕ್ಟಿಕಾ? ಮೇ ಬಿ. ಓಕೆ, ಟಾಪರ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರಲ್ಲೂ ಒಂದು ಮೈಂಡ್ಸೆಟ್ ಇರುತ್ತೆ, ಇವರು ತುಂಬ ಸೀರಿಯಸ್ ಆಗಿರ್ತಾರೆ, ಯಾವಾಗಲೂ ಬುಕ್ ಹಿಡ್ಕೊಂಡಿರ್ತಾರೆ ಅಂತ ಒಂದು ಅಸಂಪ್ಷನ್ ಇರುತ್ತೆ. ಸೊ ಧನುಷ್ ಆಸ್ ಅ ಟಾಪರ್ ಹೇಗೆ? ನಂದು ಆಕ್ಚುಲಿ ಸ್ಟಡಿ ರೊಟೀನ್ ನಾನು ಟೈಮ್ ಟೇಬಲ್ ಅಂತೂ ಇಟ್ಕೊಳೋದು ಇವತ್ತರೆಗೂ ಮಾಡಿಲ್ಲ. ಒಂದ್ಸರಿ 9th ಅಲ್ಲಿ ಟ್ರೈ ಮಾಡಿದ್ದೆ, ಒಂಚೂರು ವರ್ಕ್ ಆಗಲಿಲ್ಲ. ಆ ಟೈಮ್ ಟೇಬಲ್ ಯಾವತ್ತೂ ಫಾಲೋ ಆಗಲ್ಲ, ಅದೊಂದಿದೆ. ಯಾಕೆಂದ್ರೆ ನಾವು ಅರ್ಧ ಗಂಟೆ ಇದನ್ನ ಓದ್ತೀವಿ ಅನ್ಕೊಂಡ್ರೆ ಅದು 1 hour ಆಗತ್ತೆ. ಸೊ ನೆಕ್ಸ್ಟ್ ದಿನಕ್ಕೆ ಹಾಕ್ತಿವಿ, ಅದನ್ನ ಓದೋ ಅಷ್ಟ್ರಲ್ಲಿ ಅದು ಅವತ್ತು ಓದ್ಬೇಕಾಗಿದ್ದು ಮುಂದಿನ ದಿನ. ಸೊ ಟೈಮ್ ಟೇಬಲ್ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಅನ್ಸೋದು ಓದೋದು ಎಷ್ಟೊತ್ತು ಓದ್ತೀವಿ ಅನ್ನೋದಕ್ಕಿಂತ ನಾವು ಓದೋದ್ರಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆಯಾ, ಮತ್ತೆ ನಮಗೆ ಅದ್ರಲ್ಲಿ ಕಾನ್ಫಿಡೆನ್ಸ್ ಇದೆಯಾ, ನನಗೆ ಬರುತ್ತೆ ಹೌದು ಇದು ಅನ್ನೋದು. ದಿನದಲ್ಲಿ 6 ಗಂಟೆ ಅದೆಲ್ಲ ಓದೋದು ಬೇಕಾಗಿಲ್ಲ, ಕಡಿಮೆ ಹೊತ್ತು ಓದಿದ್ರು ಆ ಓದೋದನ್ನ ನೀಟಾಗಿ ಓದ್ಬೇಕು, ಓದೋ ಟೈಮ್ ಕಾನ್ಸಂಟ್ರೇಷನ್ ಇಂದ ಓದ್ಬೇಕು, ಅದು ಸಾಕಾಗತ್ತೆ. ಓಕೆ, ಸೊ ನಿನ್ನ ನಾರ್ಮಲ್ 1 day ರೊಟೀನ್ ಅಂದ್ರೆ ನಾರ್ಮಲ್ ಡೇ, ನಾಟ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲ, ನಾರ್ಮಲ್ ಡೇ ರೊಟೀನ್ ಹೇಗಿರುತ್ತೆ? ಓಕೆ, ಬೆಳಗ್ಗೆ ಹೇಳೋದು ಬಿಟ್ವೀನ್ 6:30 to 7 ಹೇಳ್ತಿದ್ದೆ, ಯಾಕೆಂದ್ರೆ 8 o'clock ಸ್ಕೂಲ್ ಹೊರಡ್ಬೇಕಾಗಿತ್ತು. ಸೊ ಬೆಳಗ್ಗೆ ಏನು ಓದ್ತಿರ್ಲಿಲ್ಲ, ಅವಾಗ ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಬರೋದು. ಸ್ಕೂಲ್ ಮುಗಿಯೋ 3:30 ಆಗ್ತಿತ್ತು, ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಾತಾಡೋದು ಎಲ್ಲ ಆಗಿ ವಾಪಸ್ ಬರೋದು ಅರೌಂಡ್ 4:15. ಅಂಡ್ 4:35 ವರ್ಗೂ ಒಂಚೂರು ತಿನ್ನೋದು ಎಲ್ಲ, ಬಟ್ಟೆ ಚೇಂಜ್ ಮಾಡೋದೆಲ್ಲ ಆಗ್ತಿತ್ತು. ಆಮೇಲೆ 5 to 7 ನನಗೆ ಟ್ಯೂಷನ್, ಸ್ಕೂಲ್ ಅಂಡ್ ಟ್ಯೂಷನ್ ಮಧ್ಯೆ ಗ್ಯಾಪ್ ಇತ್ತು. ಅವಾಗ ಒಂಚೂರು ವಿಡಿಯೋ ಗೇಮ್ಸ್ ಆಡೋದು, ಸ್ಪೋರ್ಟ್ಸ್ ಆಡೋದು, ರನ್ನಿಂಗು, ಜಾಗಿಂಗ್, ವಾಕಿಂಗ್ ಇದು ಮಾಡ್ತಿದ್ದೆ. ಅಂಡ್ ಅದಾದ್ಮೇಲೆ ಟ್ಯೂಷನ್ ಇರ್ತಿತ್ತು 7 to 9 ಯೂಶುವಲ್ ಟ್ಯೂಷನ್ ಟೈಮಿಂಗ್ಸ್ ಹಂಗಿತ್ತು. ಅಂಡ್ ನಾನು ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿದ್ದು ಸ್ಕೂಲ್ ಟ್ಯೂಷನ್ ಅಲ್ಲೇನೆ. ಸ್ಕೂಲಲ್ಲೂ ಟೀಚರ್ಸ್ ತುಂಬಾ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು, ಟ್ಯೂಷನ್ ಅಲ್ಲೂ ತುಂಬಾ ಒಳ್ಳೆ ಟೀಚರ್ಸ್. ಅಂಡ್ ಮೇನ್ಲಿ ಇದ್ದಿದ್ದು ತುಂಬಾ ಒಳ್ಳೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡ್ತಿದ್ರು ಅವರು, ಸ್ಕೂಲ್ ಟೀಚರ್ಸ್ ಆಗಿರ್ಲಿ, ಟ್ಯೂಷನ್ ಟೀಚರ್ಸ್ ಆಗಿರ್ಲಿ. ಅಂಡ್ ಟ್ಯೂಷನ್ ಇಂದ ಬಂದಾದ್ಮೇಲೆ ಊಟ 9 ಗಂಟೆಗೆ, ಅರೌಂಡ್ 9 o'clock, 9:30 9:45 ವರೆಗೂ ಊಟ ಅಂಡ್ ಟಿವಿ. ಆಮೇಲೆ ಬಿಟ್ವೀನ್ 9:45 to 11:30 ನನಗೆ ಇಲ್ಲ ಓದೋದಕ್ಕೆ ಅಥವಾ ಹೋಮ್ವರ್ಕ್ ಮಾಡಕ್ಕೆ ಟೈಮ್ ಇರ್ತಿತ್ತು. ಸೊ ಅವಾಗ ಹೋಮ್ವರ್ಕ್ ಇದ್ರೆ ಅದ್ ಮಾಡ್ತಿದ್ದೆ, ಇಲ್ಲ ಅಂದ್ರೆ ಓದೋದು. ಅಂಡ್ ಅರೌಂಡ್ 11:30 ರ್ಯಾಪ್ ಅಪ್ ಮಾಡಿ ವಿತಿನ್ 12 ಮಲ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಓಕೆ, ಇದು ನಿನ್ ನಾರ್ಮಲ್ ಡೇ ವಿತೌಟ್ ಎಕ್ಸಾಮ್. ಸೊ ಈಗ ವಿತ್ ಎಕ್ಸಾಮ್ ರೊಟೀನ್ ಹೇಗಿರ್ತಿತ್ತು? ಓಕೆ, ಎಕ್ಸಾಮ್ ದಿನ ತಗೊಂಡ್ರೆ ಅಫ್ಕೋರ್ಸ್ ಗ್ಯಾಪ್ ಡೇಸ್ ಅಲ್ಲಿ ಹೇಳೋದು ಅರೌಂಡ್ 8:30 to 9 o'clock ಆಗ್ತಿತ್ತು. ಅಂಡ್ ಅದಾದ್ಮೇಲೆ ಓದಕ್ ಶುರು ಮಾಡಿದ್ರೆ ಅರೌಂಡ್ 9:30 10 o'clock, ಒಂಚೂರು 12 ಗಂಟೆವರೆಗೂ ಓದಿ, ಅದಕ್ಕಿಂತ ಮುಂಚೆ ತಿಂಡಿ ಮುಗಿಸ್ಕೊಂಡ್ಬಿಟ್ಟು, ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓದ್ಬಿಟ್ಟು ಊಟ ಆದ್ಮೇಲೆ ಅಗೇನ್ ನಾನು ಏನ್ ಮಾಡ್ತಿದ್ದೆ, ರನ್ನಿಂಗ್, ಜಾಗಿಂಗ್, ಸ್ಪೋರ್ಟ್ಸ್, ವಿಡಿಯೋ ಗೇಮ್ಸ್ ಅದೆಲ್ಲ ಮಾಡೋದು. ಅಂಡ್ ಅಗೇನ್ ಫ್ರಮ್ 6 to 9 ಸ್ವಲ್ಪ ಓದ್ಬಿಟ್ಟು ಅದಾದ್ಮೇಲೆ ಊಟ, ಅಗೇನ್ ಸೇಮ್ ರೊಟೀನ್ ಆಸ್ ಎರ್ಲಿಯರ್, ಸ್ವಲ್ಪ ಟಿವಿ ನೋಡೋದು. ಅಂಡ್ ಅರೌಂಡ್ 11 12:30 ರ್ಯಾಪ್ ಅಪ್ ಮಾಡ್ತಿದ್ದೆ. ಓಕೆ, ಸೊ ಇಲ್ಲಿ ನಾವೀಗ ಓದೋದ್ರ ಬಗ್ಗೆ ಮಾತಾಡುವಾಗ
ನಿಜ ಹೇಳಬೇಕು, ಕಂಬೈನ್ ಸ್ಟಡೀಸ್ ಪ್ರಿಫರಬಲ್ಲ? ಕಂಬೈನ್ ಸ್ಟಡೀಸಲ್ಲಿ ನಿಜವಾಗ್ಲೂ ಓದ್ತಾರಾ ಸ್ಟೂಡೆಂಟ್ಸು? ಹೇಗಿರುತ್ತೆ? ಅದು ಡಿಪೆಂಡ್ ಆಗತ್ತೆ. ಅಗೇನ್ ವಿತ್ ಹೂಮ್ ಯು ಆರ್ ಸ್ಟಡಿಂಗ್ ಅದನ್ನು ಡಿಪೆಂಡ್ ಆಗತ್ತೆ. ಹ್ಮ್. ಎಕ್ಸಾಮ್ ಮುಂಚಿನ ದಿನ ಆಕ್ಚುಲಿ ಡ್ಯೂರಿಂಗ್ ಫೈನಲ್ ಎಕ್ಸಾಮ್ ನಡೀತಿದ್ದಾಗ ಗಂಟಾನ್ಗಟ್ಲೆ ಒಂದೊಂದ್ಸಲಿ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಇರ್ತಿದ್ರೆ, ಅಪ್ಪ ಅಮ್ಮ ಹತ್ರ ಹೋಗಿಸ್ಕೊತಿದ್ದೆ, ಏನಿದ್ ಇಷ್ಟೊತ್ತು ಫೋನಲ್ಲಿ ಇರ್ತೀಯಾ ಅಂತ. ಹಾ. ಆದ್ರೆ ಅವಾಗ ಓದ್ತಿದ್ದು ನಮಗ್ ಅನ್ಸಲ್ಲ, ಬಟ್ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಓದೋದು ಹ್ಮ್. ನಮಗೆ ಆಕ್ಚುಲಿ ಅರ್ಥ ಆಗತ್ತೆ ಇನ್ನು ಚೆನ್ನಾಗಿ. ಯಾಕೆಂದ್ರೆ ಟೀಚರ್ಸ್ ನೋಡಿದ್ರೆ ಒಂಚೂರು ಜನರೇಷನಲ್ ಗ್ಯಾಪ್ ಬರುತ್ತೆ. ಹ್ಮ್ ಹ್ಮ್ ಅದೇನೆ ಫ್ರೆಂಡ್ಸ್ ಜೊತೆ ಇದ್ದಾಗ ನಮ್ದು ಅವ್ರದ್ದು ಲ್ಯಾಂಗ್ವೇಜು ಅಂಡ್ ಸಮ್ಟೈಮ್ಸ್ ಇನ್ಸೈಡ್ ಜೋಕ್ಸ್ ಅಂತಾನು ಹೇಳ್ಬೋದು. ಹ್ಮ್. ಅದರಿಂದ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಕಾನ್ಸೆಪ್ಟ್ಸ್. ಯಾಕೆಂದ್ರೆ ದೇ ಆರ್ ಥಿಂಕಿಂಗ್ ಇನ್ ಅ ಸಿಮಿಲರ್ ವೇ ಟು ಅಸ್. ಬಿಕಾಸ್ ಅವ್ರು ನಮ್ ಜನರೇಷನ್, ನಮ್ ಫ್ರೆಂಡ್ ಗ್ರೂಪ್ ಇದ್ರೆ ಹ್ಮ್. ದೇರ್ ಬಿ ಥಿಂಗ್ಸ್ ದಟ್ ವಿಲ್ ಬೋತ್ ರಿಲೇಟ್ ಟು ಅಲ್ವಾ. ಹ್ಮ್. ಸೊ ಆಕ್ಚುಲಿ ಕಂಬೈನ್ಡ್ ಸ್ಟಡೀಸ್ ಒಂದ್ ರೇಂಜ್ ವರ್ಕ್ ಆಗತ್ತೆ. ಓಕೆ. ಅಂಡ್ ಸೊ ಇಟ್ ಡಿಪೆಂಡ್ಸ್ ವಿತ್ ಹೂಮ್ ಯು ಆರ್ ಡೂಯಿಂಗ್ ಇಟ್. ಹ್ಮ್. ಯಾಕೆಂದ್ರೆ 2 to 3 hours ಫ್ರೆಂಡ್ಸ್ ಜೊತೆ ಕಾಲರ್ ಇರ್ತಿದೆ ಹ್ಮ್. ಅಂಡ್ ಫಿನಿಶಿಂಗ್ ಕಾನ್ಸೆಪ್ಟ್ಸ್ ಟುಗೆದರ್. ಏನಾಗತ್ತೆ, ಆ ಕಾಲಲ್ಲಿ ನಾವು ಮಾತಾಡೋದು ನಮ್ಗೆ ಎಕ್ಸಾಮ್ ಅಲ್ಲಿ ಹೊಳಿಯತ್ತೆ. ಓ, ನಾವ್ ಇದ್ರ ಬಗ್ಗೆ ಮಾತಾಡ್ತಿದ್ದಾಗ ನಾವ್ ಈ ಕಾನ್ಸೆಪ್ಟ್ ಓದಿದ್ವಿ. ಕರೆಕ್ಟ್. ಅಂಡ್ ನಾವೇನಾದ್ರು ವರ್ಡ್ ರಿಲೇಟ್ ಮಾಡಿದಾಗ ಆ ವರ್ಡ್ ಬಗ್ಗೆ ಏನಾದ್ರು ಇನ್ಸೈಡ್ ಜೋಕ್ ಇದ್ರೆ ನಮ್ದು, ಹ್ಮ್. ಅವಾಗ ಅನ್ಸುತ್ತೆ ಓ ಹೌದು, ಅವಾಗ ಹೊಳಿಯತ್ತೆ ಎಕ್ಸಾಮ್ ಅಲ್ಲಿ. ಯಾವ್ದಾರ ಒಂದು ಎಕ್ಸಾಂಪಲ್ ಹೇಳ್ಬೋದಾ ಆ ಥರ? ಆಕ್ಚುಲಿ ನನ್ನ ಫ್ರೆಂಡ್ ಜೊತೆ ಸೋಷಿಯಲ್ ಸ್ಟಡೀಸ್ ಓದ್ತಿದ್ದೆ. ಓಕೆ. ನಾವು ಅದನ್ನ ಅರ್ಥ ಮಾಡ್ಕೋತಿದ್ದು ತುಂಬಾ ಅನ್ಸ್ತಾನೆ ಇರ್ಲಿಲ್ಲ ಓದ್ತಿದ್ದು, ಯಾಕಂದ್ರೆ ನಾವು ಫ್ರೆಂಡ್ ಜೊತೆ ಓದ್ತಿದೀವಿ, ಅನ್ಸೋದೇ ಇಲ್ಲ ಓದ್ತಿದೀವಿ ಅಂತ. ವಿತ್ ಇನ್ 3 hours ಅರೌಂಡ್ 6 to 7 ಲೆಸನ್ಸ್ ಮುಗಿಸೇ ಬಿಡ್ತಿದ್ವಿ. ಓಕೆ. ಅಂಡ್ ಅನ್ಸ್ತಿರ್ಲಿಲ್ಲ ಓದ್ತಿರೋದು ಅವಾಗ. ಹ್ಮ್. ಬಟ್ ಎಕ್ಸಾಮ್ ಹಿಂದಿನ ದಿನ ಅನ್ಸ್ತಿತ್ತು, ಓ ಇಷ್ಟೊಂದು ಓದ್ಬಿಟ್ಟಿದ್ದೀನ ನಾನು ಆಗ್ಲೇ. ಪ್ರೆಷರ್ ಅನಿಸ್ತಿಲ್ಲ, ಯಾಕಂದ್ರೆ ಫ್ರೆಂಡ್ ಜೊತೆ ಓದೋವಾಗ ಓಕೆ. ಒಂಥರ ಅಷ್ಟು ಚಿಲ್ಡ್ ಔಟ್ ಆಗಿರುತ್ತೆ ಫ್ರೆಂಡ್ಸ್ ಜೊತೆ ಓದೋದು. ಸೊ ನಿನ್ನ ಪ್ರಕಾರ ಕ್ಲಾಸ್ ರೂಮಲ್ಲಿ ಓದುವಾಗ ಅಥವಾ ಟೀಚರ್ಸ್ ಹೇಳಿದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅನ್ಸುತ್ತಾ? ಸ್ಟ್ರೆಸ್ ಅಂತ ಇಲ್ಲ, ಹಾ. ಬಟ್ ಅವ್ರು ಹೇಳ್ಕೊಡೋ ರೀತಿ ಸ್ವಲ್ಪ ಜನರೇಷನಲ್ ಗ್ಯಾಪ್ ಇರೋದ್ರಿಂದ ಹ್ಮ್. ಕಂಪ್ಯಾರಿಟಿವ್ಲಿ ಫ್ರೆಂಡ್ಸ್ ಜೊತೆ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಬೆಟರ್ ಆಗುತ್ತೆ ನನ್ನ ಪ್ರಕಾರ. ಓಕೆ. ಸೊ ಧನುಷ್ ಅವರು ಪ್ರೊಕ್ರಾಸ್ಟಿನೇಟ್ ಮಾಡ್ತಾರ? ಆಕ್ಚುಲಿ ತುಂಬಾ ಮಾಡ್ತಿದ್ದೆ ಓಕೆ. ಬಿಗಿನಿಂಗ್ ಅಲ್ಲಿ, ಓಕೆ. ಬಟ್ ಅಫ್ಕೋರ್ಸ್ ಪ್ರಿಪರೇಟರೀಸ್ ಬರ್ತಾ ಫೈನಲ್ ಎಕ್ಸಾಮ್ ಬರ್ತಾ ಸೀರಿಯಸ್ನೆಸ್ ಅದಾಗೋದೇ ಬರುತ್ತೆ ಸ್ವಲ್ಪ. ಅವಾಗ ಕಡಿಮೆ ಆಗತ್ತೆ ಪ್ರೊಕ್ರಾಸ್ಟಿನೇಷನ್ ಎಲ್ಲ ನ್ಯಾಚುರಲಿ. ಯಾವ್ದಾದ್ರೂ ಸಬ್ಜೆಕ್ಟು ಇದು ಯಾಕಾದ್ರೂ ಇದೆಯೋ ನನಗೆ ಅಂತ ಅನ್ಸಿರೋದಿದ್ಯಾ? ಸೋಷಿಯಲ್ ಸ್ಟಡೀಸ್. ಓಕೆ. ಬಟ್ ಅದು ಥಿಯರಿ ಬೇಸ್ಡ್ ಅಂತನಾ? ಹೌದು. Okay. ನಂಗೆ ಮ್ಯಾಥ್ಸ್ ಸೈನ್ಸ್ ಇಷ್ಟ ಆಗ್ತಿದ್ದು ನನಗೆ ಓದಕ್ಕೆ ಚೆನ್ನಾಗ್ ಅನ್ಸಿತ್ತು. ಓದೋವಾಗ್ಲೇನೆ ಒಂಚೂರು ಸ್ಟ್ರೆಸ್ ಅನ್ಸ್ತಿರ್ಲಿಲ್ಲ. ಓದೋವಾಗ ಮ್ಯಾಥ್ಸ್ ಸೈನ್ಸ್ ಓದ್ತಿದ್ರೆ ನಾನು ಎಕ್ಸ್ಟ್ರಾ ಕಲಿಯೋಕ್ಕೂ ರೆಡಿ ಇರ್ತಿದ್ದೆ, ವಿಚ್ ಇಸ್ ಔಟ್ಸೈಡ್ ಆಫ್ 10th portions. ಯಾಕಂದ್ರೆ ನಂಗೆ ಒಂಥರ ಆ ಕ್ಯೂರಿಯಾಸಿಟಿ ಇರುತ್ತೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ. ಬಟ್ ಅದೇ ಸೋಷಿಯಲ್ ಆಗಿದೆ, ತುಂಬಾ ರಟ್ ಹೊಡಿಯೋ ಸಬ್ಜೆಕ್ಟ್, ತುಂಬಾ ಬೈ ಹಾರ್ಟ್ ಮಾಡ್ಬೇಕು ಅಂತ ಅನ್ಸ್ತಿತ್ತು. ಓಕೆ. ಬಟ್ ಅಫ್ಕೋರ್ಸ್ ಕಮಿಂಗ್ ಟುವರ್ಡ್ಸ್ ದ ಎಂಡ್ ಮಲ್ಟಿಪಲ್ ಟೈಮ್ಸ್ ಅದೇ ಓದಿ ಅಂಡ್ ಟ್ಯೂಷನ್ ಟೀಚರ್ಸ್ ಹೆಂಗ್ ಹೇಳ್ಕೊಟ್ರು ಸೋಷಿಯಲ್, ನಮಗ್ ಅವ್ರು ಕೊಟ್ಟಿದ್ ನೋಟ್ಸು, ಸ್ಕೂಲ್ ಟೀಚರ್ಸ್ ಕಂಟಿನ್ಯೂಸ್ ಟೆಸ್ಟ್ ಕಂಡಕ್ಟ್ ಮಾಡೋದು, ಅದರಿಂದ ತುಂಬಾ ಓದಿದ್ರಿಂದ ಲಾಸ್ಟ್ ಫೈನಲ್ ಎಕ್ಸಾಮ್ ಅಲ್ಲಿ ಅಷ್ಟು ಪ್ರೆಷರ್ ಅನ್ಸ್ಲಿಲ್ಲ ಸೋಷಿಯಲ್ಗೆ. ಓಕೆ. ಸೊ ಈಗ ಯೂಶಲಿ ಟಾಪರ್ ಅಂದರೆ ನೆಕ್ಸ್ಟ್ ನಮ್ಮ ಏನು ಯುವ ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್ನು, ಅಥವಾ ಮುಂದೆ ನೀವು ಸಮಾಜಕ್ಕೆ ಏನೋ ಒಂದು ದೊಡ್ಡದಾಗಿ ಮಾಡ್ತೀರಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿರುತ್ತೆ. ಈಗ ನೀನು ಸೋಷಿಯಲ್ ಸ್ಟಡೀಸ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಾ, ಸೊ ಮುಂದೆ ಪಾಲಿಟಿಕ್ಸಿಗೆ ಏನು ಬರೋ ಐಡಿಯಾ ಇಲ್ವಾ ಹಾಗಾದ್ರೆ? ಇಲ್ಲ. ಸೊ ವಾಟ್ಸ್ ಯುವರ್ ಬಿಗ್ ಗೋಲ್? ನನಗೆ ಆಕ್ಚುಲಿ ಮುಂಚೆ ಕಾಂಟೆಂಟ್ ಕ್ರಿಯೇಷನ್ ತುಂಬಾ ಇಷ್ಟ ಆಗ್ತಿತ್ತು, ಕಾಂಟೆಂಟ್ ಕ್ರಿಯೇಷನ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಆದ್ರೆ ಅದ್ರಲ್ಲಿ ನನಗೆ ಯಾವ ನೀಶ್ ಕಡೆ ಹೋಗ್ಬೇಕು ಕ್ಲಾರಿಟಿ ಇರಲಿಲ್ಲ. ಅಂಡ್ ಇಂಜಿನಿಯರಿಂಗ್ ಕಡೆ ನಂಗೆ ಇಷ್ಟ ಆಯ್ತು. ಸೊ ರೈಟ್ ನೌ IIT JEE ಟ್ರೈ ಮಾಡೋಣ ಅನ್ಕೊಂತಿದ್ದೀನಿ. ಅದಕ್ಕೆ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಲೇಟರ್ ಆನ್ ಮೇ ಬಿ ಡ್ಯೂರಿಂಗ್ ಇಂಜಿನಿಯರಿಂಗ್ ಐ ಕ್ಯಾನ್ ಟ್ರೈ ಕಾಂಟೆಂಟ್ ಕ್ರಿಯೇಷನ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ. ಸೊ ಕಾಂಟೆಂಟ್ ಕ್ರಿಯೇಷನ್ ಇನ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗಾದ್ರೆ? ಹೌದು. ಓಕೆ. ಸೊ ಒನ್ ವಿಯರ್ಡ್ ಥಿಂಗ್ ಅಬೌಟ್ ಧನುಷ್. ಓಕೆ, ಐ ಥಿಂಕ್ ಅಂಟಿಲ್ 8th ನಾನು ಅಷ್ಟೇನು ಚೆನ್ನಾಗಿ ಓದ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ರಿಯಲಿ? 8th ವರ್ಗೂ ನಮ್ಮಂತರ ಹೆಂಗಂದ್ರೆ ಇದ್ರ ಯೂಸ್ ಏನು ಸ್ಟಡೀಸ್ದು ಆ ಮೆಂಟಾಲಿಟಿ 8th ವರ್ಗೂ ಅಂತೂ ಇತ್ತು. ಟು ಬಿ ಆನೆಸ್ಟ್ 9th ಮಿಡಲ್ ವರ್ಗೂ ಇತ್ತು. ಅಂಡ್ ಐ ಡೋಂಟ್ ನೋ ಹೌ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಸಡನ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಳಕ್ ಶುರು ಮಾಡ್ಬಿಟ್ಟೆ ಅಂತ. ಓಕೆ. ಬಟ್ ಐ ಥಿಂಕ್ ಬೈ ದ ಎಂಡ್ ಆಫ್ 9th ಸ್ವಲ್ಪ ಅದಾಗೋದು ಸೀರಿಯಸ್ನೆಸ್ ಹೆಂಗೋ ಡೆವಲಪ್ ಆಗೋಯ್ತು ಸ್ಟಡೀಸ್ ಕಡೆ. ಓಕೆ. 10th ಅಲ್ಲಿ ಅಗೇನ್ 10th ಅಲ್ಲಿ ನ್ಯಾಚುರಲಿ ಸ್ವಲ್ಪ ಏನಿದ್ರು SSLC ಸ್ವಲ್ಪ ಇರಬೇಕು ನಮಗೆ ಸೀರಿಯಸ್ನೆಸ್ SSLC ಬಗ್ಗೆ. ಅದಿರೋದ್ರಿಂದ ಅದಾಗೋದೇ ಒಂಚೂರು ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಅಂಡ್ ಹೇಳ್ದಂಗೆ ನಂಗೆ ಮ್ಯಾಥ್ಸ್ ಸೈನ್ಸ್ ತುಂಬಾ ಇಷ್ಟ ಆಗ್ತಿತ್ತು. ಸೊ ನನಗೆ ಅದೆಲ್ಲ ಓದ್ತಿದ್ದೀನಿ ಅಂತಾನೆ ಅನ್ಸ್ತಿರ್ಲಿಲ್ಲ. ಸೊ ಅದರಿಂದ ಏನು ತೊಂದರೆ ಆಗಿಲ್ಲ. ಓಕೆ. ಮತ್ತೆ ನಂಗೆ ಒಂಥರ ಸ್ಟ್ರೆಸ್ ತಗೊಳೋದು ಇವತ್ತವರೆಗೂ
ಆಗಿಲ್ಲ. ನಂಗೆ ಒಂದೇ ಒಂದ್ಸಲಿ ಆಗಿದ್ದು 9th ಅಲ್ಲಿ ಸೋಷಿಯಲ್ ಎಕ್ಸಾಮ್ ಇತ್ತು, ಫೈನಲ್ ಎಕ್ಸಾಮ್. 33 ಚಾಪ್ಟರ್ಸ್ ಓದ್ಬೇಕಾಗಿತ್ತು. ಓ ಮೈ ಗಾಡ್. ಈ ವರ್ಷನೂ ಹಂಗೆ ಇತ್ತು. ಅರೆ 9th ಅಲ್ಲಿ ಹೆಂಗೆ ಅಂದ್ರೆ ಸೀರಿಯಸ್ ಆಗಿ ಓದಿದ್ದೇ ಇರ್ಲಿಲ್ಲ. ಸೊ ಸೋಷಿಯಲ್ ಸ್ಟಡೀಸ್ ಎಕ್ಸಾಮ್ ಮುಂಚೆ ತುಂಬಾ ಟೆನ್ಷನ್ ತಗೊಂಡು, ಅದೇ ನಂಗೆ ಲಾಸ್ಟ್ ನೆನಪಿರೋದು ಟೆನ್ಷನ್ ತಗೊಂಡಿರೋದು. 10th ಅಲ್ಲಿ ಒಂಚೂರು ಹಂಗ ಅನ್ಸಿಲ್ಲ. ವೆರಿ ನೈಸ್. ಓಕೆ, ಸೊ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಹಾಗಾದ್ರೆ? 9th ವರ್ಗೂ ಒಂದ್ ರೀತಿ ಇದ್ದಂತ ಮಗ 10th ಅಲ್ಲಿ ಟಾಪರು ಸಡನ್ಲಿ, ಸೊ ಕಟ್ ಮಾಡಿದ್ರೆ ಹೀರೋ, ಸೆಲೆಬ್ರಿಟಿ. ಸೊ ಹೇಗಿತ್ತು? ಅಪ್ಪ ಅಮ್ಮ ನನಗೆ ಹೇಳಿದ್ದು 600+ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಯಾಕಂದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಅವಾಗ 625 ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅವರು ಅದೇ ಹೇಳಿದ್ದು. ಓಕೆ, ಸೊ ಅವ್ರಿಗೆ ನೀನ್ 600 ಅಂತೂ ತೆಗಿತೀಯಾ ಅನ್ನೋಷ್ಟು ನಂಬಿಕೆ ಇತ್ತು. ಓಕೆ, ಸೊ ಈಗ ನೀನು JEE ಪ್ರಿಪ್ರೇಷನ್ಸ್ ಬಗ್ಗೆ ಹೇಳ್ತಾ ಇದೆಯಾ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ತಾ ಇದೆಯಾ? ಹೇಗೆ ಅನಿಸುತ್ತೆ ಈ ಒಂದು ಸಿಸ್ಟಮ್? ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ನೆಕ್ಸ್ಟ್ ವೆನ್ ಯು ಲುಕ್ ಅಟ್ ಯುವರ್ ಫ್ಯೂಚರ್ ಇಂಜಿನಿಯರಿಂಗ್ ಅಂತ ಅಂದ್ಕೊಂಡಾಗ ವಾಟ್ ಡು ಯು ಸಿ ಇನ್ ಯುವರ್ ಫ್ಯೂಚರ್? ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಎಲ್ಲರನ್ನು ಇಂಜಿನಿಯರಿಂಗ್ ಕಡೆ ತಳೆದ್ರೆ ಆಗಲ್ಲ. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡೋದು ಎಲ್ಲರನ್ನು ನೀಟ್ ಇಲ್ಲ JEE ಬರಿ ಅಂತ ತಳ್ಬಿಡ್ತಾರೆ. ಬಟ್ ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ನೋಡಬೇಕು. ಒಬ್ಬೊಬ್ಬರಿಗೆ ಕಾಮರ್ಸ್ ಆಗಿರಲಿ ಅಂಥದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಫ್ಯೂ ಸ್ಟ್ಯಾಂಡರ್ಡ್ ಜಾಬ್ಸ್ ಏನ್ ಕರಿತೀವಿ, ಅಂದ್ರೆ ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಇಲ್ಲ ಬೇರೆ ಕಡೆ ಹೋಗ್ತೀವಿ ಅಂದ್ರೆ CA ಆಗು, ಲಾಯರ್ ಆಗು. ಸೊ ಇದ್ರ ಹೊರಗಡೆನು ಇತ್ತೀಚೆಗೆ ನಮಗೆ ಬೇರೆ ಪ್ರೊಫೆಷನ್ ಆಪರ್ಚುನಿಟೀಸ್ ಬರ್ತಿದೆ. ಅದ್ರ ಕಡೆ ಇಂಟ್ರೆಸ್ಟ್ ಇದ್ರೆ ಇಂಜಿನಿಯರಿಂಗ್ ಕಡೆ ಬರಕ್ಕೆ ಹೋಗಬಾರ್ದು. ಆ್ಯಂಡ್ ಅಫ್ಕೋರ್ಸ್ JEE ಪ್ರಿಪ್ರೇಷನ್ ಅಂದರೆ ಸ್ವಲ್ಪ ಕಷ್ಟಪಡೋದು ಇದ್ದೇ ಇರುತ್ತೆ. ಸೊ ಇಫ್ ಇಟ್ ಈಸ್ ನಾಟ್ ಯುವರ್ ಇಂಟ್ರೆಸ್ಟ್, ಈ ಕಡೆ ಬರಕ್ಕೆ ಹೋಗಬಾರ್ದು. ಓಕೆ, ಸೊ ಈಗ ನೀನು JEE ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ನಿನ್ನ ಫೋಕಸ್ಡ್ ಏರಿಯಾ? ಇನ್ನೂ ಕ್ಲಾರಿಟಿ ಇಲ್ಲ, ಬಟ್ ಮಿಷಿನ್ ಲರ್ನಿಂಗ್ ಕಡೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಮಿಷಿನ್ ಲರ್ನಿಂಗ್ ಮಿಷಿನ್ ಲರ್ನಿಂಗ್ ಬೇಸಿಕಲಿ. ಓಕೆ, ಸೊ ಮಿಷಿನ್ ಲರ್ನಿಂಗ್ ಅಂದಾಗ ಆಬ್ವಿಯಸ್ಲಿ AI ಬಂದೇ ಬರುತ್ತೆ. AI and ಈಗೆಲ್ಲ robotics. ರೋಬೋಟಿಕ್ಸ್. ಸೊ ನಿನ್ನ ಪ್ರಕಾರ AI ಈ ಜನ್ರೇಷನ್ಗೆ ಬೂನಾ ಅಥವಾ ಅಂತಂದ್ರೆ ಇಟ್ ಇಸ್ ಅ ಕರ್ಸ್ ಅಂತ ಅನ್ಸುತ್ತಾ? ಏನು? ಓಕೆ, ಡಬಲ್ ಎಡ್ಜ್ಡ್ ಸ್ವಾರ್ಡ್ ಅಂತ ಕರಿಬೋದು. ಯಾಕೆ ಅಂದ್ರೆ ನಮಗೆ ಅದನ್ನ ಯೂಸ್ ಮಾಡಕ್ ಬಂದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ ನಮಗೆ. AI ಯೂಸ್ ಮಾಡ್ಕೊಂಡು ಇಟ್ ಮೈಟ್ ಬಿ ಬೋತ್ ಟು ಮೇಕ್ ಮನಿ ಅಂಡ್ ಟುವರ್ಡ್ ಸ್ಟಡೀಸ್. ಯಾಕೆಂದ್ರೆ ಅದೆಲ್ಲ ಕೆಲಸನೂ ಬೇಸಿಕಲಿ ತುಂಬಾ ಈಸಿ ಮಾಡ್ಕೊಡುತ್ತೆ. ಅಫ್ಕೋರ್ಸ್ ಅದರಿಂದ ನಮ್ಗೆ ಲೇಸಿನೆಸ್ ಡೆವಲಪ್ ಆದ್ರೆ ಆಗ್ಬೋದು. ಬಟ್ ಅದನ್ನ ನಾವು ನೀಟಾಗಿ ಯೂಸ್ ಮಾಡ್ಕೊಳ್ಳೋದು ಕಲಿತ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಬೋನ್. ಓಕೆ, ಸೊ ವಾಟ್ ಡು ಯು ಥಿಂಕ್ ಒಂದು task which AI cannot do in future? ಓಕೆ, ಅಗ್ರಿಕಲ್ಚರ್ Okay. ಎಸ್ಪೆಷಲಿ. Ah. ಯಾಕೆಂದ್ರೆ ಇವಾಗ ನೋಡಿದ್ರೆ ತುಂಬಾ ಜನ ಅಗ್ರಿಕಲ್ಚರ್ ಕಡೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಇಟ್ ಇಸ್ ನಾಟ್ ಅ ಜಾಬ್ ವಿಚ್ ಇಸ್ ವೆರಿ ಈಸಿಲಿ ರಿಪ್ಲೇಸಬಲ್ ಬೈ AI. But do you know that laborless vehicles ಎಲ್ಲ ಆಲ್ರೆಡಿ ಬಂದಿದೆ? ಹೌದು, ನೋಡಿದ್ದೀನಿ. AI completely automated vehicles ಎಲ್ಲ ಬಂದಿದೆ. ಹಾ, ಸೊ ವಾಟ್ ಇಸ್ ದಟ್ ಒನ್ ಚಾಲೆಂಜ್ ಹ್ಯೂಮನ್ಸ್ ಆರ್ ಗೋಯಿಂಗ್ ಟು ಫೇಸ್ ಅಂತ ಅನ್ಸುತ್ತೆ? ನಾವು ಕೈಂಡ್ ಆಫ್ AI ತುಂಬಾ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಇತ್ತೀಚೆಗೆ. ಅಂಡ್ ನಾವೇನೆ ಮಾಡ್ಕೋತಿರೋದು. ಯಾಕೆಂದ್ರೆ AI ಬಂದಿರೋದೇ ನಮ್ಮಿಂದ. ಸೊ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ತುಂಬಾ ಜಾಬ್ಸ್ ಇವಾಗಲೇ ನೋಡ್ತಿದೀವಿ. ಸಾಫ್ಟ್ವೇರ್ ಕಂಪನೀಸ್ ಅಂತೂ ಲೇ ಆಫ್ಸ್ ತುಂಬಾ ಇದೆ. ಕರೆಕ್ಟ್. ಎಷ್ಟೊಂದು ಜಾಬ್ಸ್ ಕಳ್ಕೊತಿದೀವಿ. ಸೊ ಹೈಲಿ ಕ್ವಾಲಿಫೈಡ್ ಇರಲೇಬೇಕು. ಅಂಡ್ ಎಷ್ಟೊಂದು ಹೈಲಿ ಕ್ವಾಲಿಫೈಡ್ ಪೀಪಲ್ಗೂ ಜಾಬ್ ಸಿಗ್ತಿಲ್ಲ ಇತ್ತೀಚೆಗೆ. ಸೊ ನೋಡ್ಬೇಕು ಇನ್ ಅರೌಂಡ್ 2 to 3 years ನಾವ್ ಹೆಂಗ್ ಅಡ್ಯಾಪ್ಟ್ ಆಗ್ತೀವಿ AI ಜೊತೆ ವರ್ಕ್ ಮಾಡಕ್ಕೆ, ಅದೆಲ್ಲ ನೋಡ್ಕೊಂಡು ನಾವು ಮಾಡಬೇಕು. ಓಕೆ, ಸೊ ಈಗ ನೀನು ಚೆನ್ನಾಗಿ ಓದಬೇಕು, ನೀನು ಟಾಪರ್ ಆಗಬೇಕು ಇಲ್ಲ ಅಂತಂದ್ರೂ ನಿಂಗೊಂದು ಒಳ್ಳೆ ಫ್ಯೂಚರ್ ಕೊಡಬೇಕು ಅನ್ನೋದು ಅಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ, ನಿಮ್ಮ ಪೇರೆಂಟ್ಸ್ಗೂ ಇರುತ್ತೆ. ಸೊ ವಾಟ್ ಈಸ್ ದಟ್ ಒನ್ ಸ್ಯಾಕ್ರಿಫೈಸ್ ಅಪ್ಪ ಅಮ್ಮ ನಿನಗೆ ಮಾಡಿದ್ದು? ಏನಾದರೂ ಇಫ್ ಯು ಹ್ಯಾವ್ ಇಟ್ ಇನ್ ಯುವರ್ ಮೈಂಡ್, ಏನಾದರೂ ಒಂದು ಸಚ್ ಸ್ಯಾಕ್ರಿಫೈಸ್ ಇತ್ತಾ ಅವ್ರು ಏನಾದ್ರು ಮಾಡಿದ್ರ? ಒಂದಿದ್ದು ಬಿಕಾಸ್ ಐ ಹ್ಯಾಡ್ ಟ್ಯೂಷನ್ಸ್. ನನಗೆ ಜಾಸ್ತಿ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ ಮನೆಯಿಂದ. ಸೊ ಅವರು ಆಗಿರಲಿ ಜಾಸ್ತಿ ವೆಕೇಶನ್ಸ್ ಎಲ್ಲ ಹೋಗಿಲ್ಲ ಈ ವರ್ಷ. ಓಕೆ, ಇವನ್ ದೋ ದೇ ಕುಡ್ ಹ್ಯಾವ್ ಗಾನ್, ದೇ ಸ್ಟೇಡ್ ವಿತ್ ಮೀ ಅಟ್ ಹೋಮ್ ಅಂಡ್ ದಟ್ ವಾಸ್ ವೆರಿ ನೈಸ್ ಆಫ್ ದೆಮ್. ವೆರಿ ನೈಸ್. ಸೊ ಯು ಆರ್ ವೆರಿ ಗ್ರೇಟ್ಫುಲ್ ಅಲ್ವಾ? yes. ಓಕೆ, ಅವ್ರ ಪ್ರೈವೇಟ್ ಟೈಮ್ ಇರ್ಬೋದು, ಅವ್ರ ಲೀಜರ್ ಟೈಮ್ನ ಅವರು ನಿನ್ಗೋಸ್ಕರ ತ್ಯಾಗ ಮಾಡಿದ್ದಾರೆ. ಓಕೆ, ವೆರಿ ನೈಸ್. ಆ್ಯಂಡ್ ಧನುಷ್ ಈಸ್ ಮಾರ್ನಿಂಗ್ ಪರ್ಸನ್ ಆರ್ ಅ ನೈಟ್ ಔಲ್? ನೈಟಾ? ಹೌದಾ? ಸೊ ವಾಟ್ ಆರ್ ಯುವರ್ ಡಿಸ್ಟ್ರಾಕ್ಷನ್ಸ್? ಇದೆಯಾ ಟಾಪರ್ಗೂ ಡಿಸ್ಟ್ರಾಕ್ಷನ್ಸ್ ಇರುತ್ತಾ? ಇದೆ, ಬಟ್ ಅಫ್ ಕೋರ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ವಲ್ಪ ಕಲಿಬೇಕು. ಅಂಡ್ ಹೇಳ್ದಂಗೆ ಸೀರಿಯಸ್ನೆಸ್ ಬರ್ತಿದ್ದಂಗೆನೆ ಅದು ಸರಿ ಹೋಗುತ್ತೆ. ಅಫ್ ಕೋರ್ಸ್ ಮೊಬೈಲ್, ವಿಡಿಯೋ ಗೇಮ್ಸ್,
ಟಿವಿ ಆಗಿರೋದು. ಹ್ಮ್ ಸ್ಪೋರ್ಟ್ಸ್ ಒಂಥರ ನಂಗೆ ಒಳ್ಳೇದೇ ಅನ್ನಿಸ್ತು, ಯಾಕಂದ್ರೆ ಒಂಥರ ಕಾಮ್ ಡೌನ್ ಆಗುತ್ತೆ ನಮ್ಮ ಮೈಂಡು. ಸ್ಪೋರ್ಟ್ಸ್ ಆಡೋದಾಗಿರ್ಲಿ, ಸೇಮ್ ಫಾರ್ ವಿಡಿಯೋ ಗೇಮ್ಸ್, ಆದ್ರೆ ಅದು ಅಷ್ಟು ಈಸಿಲಿ ಆಕ್ಸೆಸಿಬಲ್ ಇರುತ್ತೆ, ಫೋನ್ ಪಕ್ಕನೇ ಇರುತ್ತೆ ಯಾವಾಗಲೂ. ಹ್ಮ್ ಅದು ಇನ್ನೂ ಈಸಿಯರ್ ಡಿಸ್ಟ್ರಾಕ್ಷನ್. ಆದ್ರೆ ಸ್ಪೋರ್ಟ್ಸ್ ಆದ್ರೆ ವಿ ಶುಡ್ ಆಕ್ಚುಲಿ ಗೋ ಸಮ್ವೇರ್ ಅಂಡ್ ಪ್ಲೇ ಅಲ್ವಾ. ಹ್ಮ್ ಸೊ ಕಂಪ್ಯಾರಿಟಿವ್ಲಿ ಅಷ್ಟು ಅದ್ರ ಡಿಸ್ಟ್ರಾಕ್ಷನ್ ಜಾಸ್ತಿ ಇರಲ್ಲ. ಬಟ್ ಆಫ್ ಕೋರ್ಸ್ ಮೊಬೈಲ್ ಫೋನ್ ಇದ್ದೇ ಇದೆ. ಓಕೆ. ಸೊ ವಾಟ್ಸ್ ಧನುಷಸ್ ಫೇವ್ರೇಟ್ ಹಾಬಿ? ಹಾಬೀಸ್, ನಾನು ಟೇಬಲ್ ಟೆನ್ನಿಸ್ ಆ್ಯಂಡ್ ಚೆಸ್ ಆಡ್ತಿದ್ದೆ ಸ್ಕೂಲ್ ಟೀಮ್ಗೆ. ಓಕೆ ಆ್ಯಂಡ್ ಫಾರ್ ಫನ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಓಕೆ ಫ್ರೆಂಡ್ಸ್ ಜೊತೆ ಮೂವೀಸ್ ಹೋಗೋದಾಗಿರ್ಲಿ, ಇದೆಲ್ಲ ಯಾವತ್ತೂ ಮಿಸ್ ಮಾಡಿಲ್ಲ. ಫ್ರೆಂಡ್ಸ್ ಜೊತೆ ಮೂವೀಸ್ ಆಗೋದು, ಫ್ರೆಂಡ್ಸ್ ಜೊತೆ ಸ್ಪೋರ್ಟ್ಸ್. ಆ್ಯಂಡ್ ಹಾಬೀಸಿಗೆ ಬಂದರೆ ಬೈ ದ ಎಂಡ್ ಆಫ್ ದ ಇಯರ್ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೀಬೋರ್ಡ್ ಪ್ಲೇ ಮಾಡ್ತೀನಿ. ಓ ನೈಸ್. ಕರೆಂಟ್ಲಿ ಪ್ರಾಕ್ಟೀಸ್ ಅಂದರೆ ಇದಕ್ಕೆ ಹೋಗ್ತಿಲ್ಲ ಅಕಾಡೆಮಿಗೆ, ಆದರೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಅವಾಗ ಅವಾಗ. ಓಕೆ. ಸೊ ಆ್ಯಕ್ಚುಲಿ ನಿಮ್ಮ ಜನ್ರೇಷನ್ ಅವ್ರ ಹತ್ರ ಎಲ್ಲ ನಾವು ತುಂಬ ಕೇಳೋದು ಅಂದರೆ ಸಾಂಗ್ಸು, ಈ ಫಾಂಕ್ ಅಂತ ಎಲ್ಲ ಏನೇನೋ ಹೇಳ್ತಾರೆ. ಸೊ ನೀವು ಕೇಳ್ತೀರಾ? ಸಾಂಗ್ಸ್ ಕೇಳ್ತೀನಿ, ಓಕೆ ಬಟ್ ಫಾಂಕ್ ಕಡೆ ಅಷ್ಟು ಇನ್ನೂ ಇಂಟ್ರೆಸ್ಟ್ ಹೋಗಿಲ್ಲ. ಓಕೆ. ಸೊ ವಾಟ್ ಈಸ್ ಸಚ್ ಏರಿಯಾ ಆಫ್ ಇಂಟ್ರೆಸ್ಟ್? ಕಲ್ಚರಲ್ ಏರಿಯಾನಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ಸಲ್ಲಿ ಏನು ನಿಮ್ಮನ್ನ ಜಾಸ್ತಿ ಡ್ರೈವ್ ಮಾಡುತ್ತೆ? ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಅಲ್ಲಿ ಅಫ್ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಕಡೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಕಂಪ್ಯೂಟರ್ ಸೈನ್ಸ್ಗಿಂತ ಹೇಳಿದ್ನಲ್ಲ ಕಾಂಟೆಂಟ್ ಕ್ರಿಯೇಷನ್ ಮತ್ತೆ ಅಲ್ಲ, ಅದು ಸಬ್ಜೆಕ್ಟ್ ಆಗೋಯ್ತು. ಹಾ ಬಟ್ ಅದರ್ ದ್ಯಾನ್ ದಟ್, ಈಗ ಮ್ಯೂಸಿಕ್ ಇರ್ಬೋದು, ಡಾನ್ಸ್, ಕೀಬೋರ್ಡ್, ಇನ್ಸ್ಟ್ರೂಮೆಂಟ್ keyboard. ಅಂತ ಹೇಳಿದ್ರೆ, ವಿಚ್ ಇಸ್ ಸಚ್ ಒನ್ ಏರಿಯಾ ವಿಚ್ ಡ್ರೈವ್ಸ್ ಯು ಮೋರ್? ಅಂದರೆ ಅದರಲ್ಲಿ ಇನ್ನೂ ಏನಾರ ನಾನು ಕಲಿಬೇಕು ಅಥವಾ ಇನ್ನೂ ಅದರಲ್ಲಿ ತುಂಬ ಎಕ್ಸಲೆನ್ಸಿನ ಪಡ್ಕೊಳ್ಬೇಕು ಅಂತ ಅನಿಸುತ್ತೆ ಅಂದರೆ ಯಾವುದು? ಕಲ್ಚರಲ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಅಪಾರ್ಟ್ ಫ್ರಮ್ ಕೀಬೋರ್ಡ್. ಓಕೆ, ಕೀಬೋರ್ಡ್ ಅವಾಗ ಅವಾಗ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ. ಮಾಡ್ತೀರಾ? ಓಕೆ, ವೆರಿ ನೈಸ್. ಸೊ ಯಾವತ್ತಾದರೂ ಅಪ್ಪ ಮಾತ್ರ ಈ ಒಂದು 10th ಸ್ಟ್ಯಾಂಡರ್ಡ್ ಓದುವಾಗ ಸುಳ್ಳು ಹೇಳಿದ್ದೀರಾ? ಇಲ್ಲ ಅನ್ಕೋತೀನಿ. ಇಲ್ವಾ? ನಥಿಂಗ್ ಟು ಕನ್ಫೆಸ್? ನೆನಪಿಲ್ಲ, Okay. ಅಂದ್ರೆ ದೊಡ್ಡ ಸುಳ್ಳು ಹೇಳಿಲ್ಲ ಅಟ್ಲೀಸ್ಟ್. ಓಕೆ ಓಕೆ. ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಏನಂದರೆ, ಬುಕ್ನ ಓದಿದ್ರೇನೆ ನಾನು ಅಷ್ಟು ಮಾರ್ಕ್ಸ್ನ ತೆಗಿಯೋದಕ್ಕೆ ಸಾಧ್ಯ ಅಂತ. ಬಟ್ ಬುಕ್ ವರ್ಸಸ್ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್? ಹೌ ಡು ಯು ಸಿ ಇಟ್? ಅಗೇನ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನನಗೆ ಇನ್ ಜನರಲ್ ಹಿಸ್ಟ್ರಿಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಸೊ ನಾನು ಎಕ್ಸ್ಟ್ರಾ ಓದ್ತಿರ್ಲಿಲ್ಲ ಹಿಸ್ಟ್ರಿ ಆಗಿರ್ಲಿ. ಬಟ್ ಹೇಳ್ದಂಗೆ ಮ್ಯಾಥ್ಸ್, ಸೈನ್ಸು ತುಂಬಾ ಇಷ್ಟ ಆಯ್ತು ನನಗೆ. ಸೊ ನಾನು ಬುಕ್ ಹೊರಗಡೆ ಓದಿದ್ರು ಇದೆಲ್ಲ ಹೆಂಗೂ ಕವರ್ ಆಗುತ್ತೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಲೆವೆಲ್ ವಾಟ್ ವಿ ಸ್ಟಡಿ ಇನ್ ಫ್ರಮ್ ಬುಕ್ಸ್. ಅದು ಫಸ್ಟ್ ಲೆವೆಲ್ ಆಗಿರುತ್ತೆ. ನಾವು ಯೂಟ್ಯೂಬ್ ಇಂದ ಕಲ್ತ್ಕೊಂಡ್ರೆ ಎಕ್ಸ್ಟ್ರಾ ಅದ್ರಲ್ಲಿ ನಮಗೆ ಇಲ್ ಗಿವ್ ಅಸ್ ಮೋರ್ ಕ್ಯೂರಿಯಾಸಿಟಿ ಆಕ್ಚುಲಿ. ಸೊ ನಾವು ಎನಿವೇ ಜಾಸ್ತಿ ಓದ್ಬಿಡ್ತೀವಿ ನಮಗೆ ಇಂಟ್ರೆಸ್ಟ್ ಇದ್ರೆ ಆ ಸಬ್ಜೆಕ್ಟ್ಸ್ ಅಲ್ಲಿ. ಓಕೆ. ಸೊ ಎಸ್, ನಾಲೆಜ್ ಈಸ್ ಡೆಫಿನೆಟ್ಲಿ ಮೋರ್ ಇಂಪಾರ್ಟೆಂಟ್. ನಾವು ಎಲ್ಲ ಬೈ ಹ್ಯಾಟ್ ಮಾಡ್ಕೊಂಡು ಹೋಗಿದ್ರೆ ಮರ್ತೋಗೋ ಚಾನ್ಸಸ್ ತುಂಬಾ ಇದೆ, ಯಾಕೆಂದ್ರೆ ದರ್ ಇಸ್ ನಥಿಂಗ್ ಟು ಕನೆಕ್ಟ್ ಫ್ರಮ್. ಇವಾಗ ಮ್ಯಾಥ್ಸ್, ಸೈನ್ಸ್ ಆಗಿರ್ಲಿ ತುಂಬಾ ಅಪ್ಲಿಕೇಶನ್ ಇರುತ್ತೆ. ಸೊ ನಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿರ್ಬೇಕು ಅದರಲ್ಲಿ ಅಟ್ಲೀಸ್ಟ್. ಒಂದ್ ಚೂರ್ ಸ್ವಲ್ಪ ಬಯಾಟ್ ಆಗಿರ್ಲಿ ಅದು ಪರವಾಗಿಲ್ಲ, ಯಾಕಂದ್ರೆ ಬೇಕಾಗಿರುತ್ತೆ. ಯಾಕಂದ್ರೆ ಫಾರ್ಮುಲಾಸ್ ಎಲ್ಲ ನಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಬಯಾಟ್ ಮಾಡಬೇಕು, ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬೇರೆ ಬೇರೆ ತರ ಕ್ವಶನ್ಸ್ ಫೇಸ್ ಮಾಡೋದು, ಆ ಫಾರ್ಮುಲಾಸ್ ಇರೋದು, ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಸ್, ನಾಲೆಜ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಓಕೆ. ಹಾಗೆ ಈಗ ಅಸೈನ್ಮೆಂಟ್ಸ್ ಇರುತ್ತೆ ನಿಮಗೆ, ಸಾಕಷ್ಟು ಕೊಡ್ತಾ ಇರ್ತಾರೆ. ಸೊ ಯಾವತ್ತಾದರೂ AI ಹೆಲ್ಪ್ ತೊಗೊಂಡಿರೋದಿದೆಯಾ ಅಥವಾ ಸ್ವಂತ ಮಾಡಿರೋದ? ಇಲ್ಲ, ಡೆಫಿನೆಟ್ಲಿ AI ತುಂಬಾ ಹೆಲ್ಪ್ ತಗೊಂಡಿದ್ದೀನಿ. ಓಕೆ. ಯಾಕಂದ್ರೆ ಅಸೈನ್ಮೆಂಟ್ಸ್ ಹೆಂಗೆ ಅಂದ್ರೆ ಮುಗಿಸ್ಬೇಕು, ಯಾಕಂದ್ರೆ ಅದರಿಂದ CC ಮಾರ್ಕ್ಸ್ ಬರುತ್ತೆ. ಸೊ ಬಿಕಾಸ್ ಇಟ್ ಇಸ್ ಔಟ್ಸೈಡ್ ಆಫ್ ಸ್ಟಡೀಸ್, ಒಂದ್ ಸ್ವಲ್ಪ AI ಯೂಸ್ ಇದ್ದೇ ಇರುತ್ತೆ. ಓಕೆ. ಸೊ ಧನುಷ್ ಅವ್ರಿಗೆ ಯಾವತ್ತಾದರೂ ಫಿಯರ್ ಆಫ್ ಫೇಲ್ಯೂರ್ ಇತ್ತಾ? ಇಲ್ಲ ಇಲ್ಲ. ನಾನೊಂಥರ ಎಂಜಾಯ್ ಮಾಡ್ಕೊಂಡೇ ಓದಿದ್ದೆ ಪೂರ್ತಿ. ಒಂಥರ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಾರ್ಕ್ಸ್ ಮೇಲೆ ಅಷ್ಟು ಫೋಕಸ್ ಮಾಡಿರ್ಲಿಲ್ಲ, ಯಾಕಂದ್ರೆ ಚೆನ್ನಾಗಿತ್ತು ಓದಕ್ಕೆ. ಜಸ್ಟ್ ಎಕ್ಸಾಮ್ ಹಿಂದಿನ ದಿನಾನೇ ಓದೋದಾಗಿರ್ಲಿ, ಬಟ್ ಅದನ್ನು ಚೆನ್ನಾಗಿತ್ತು, ಒಂಥರ ಮಜಾ ಮಾಡ್ಕೊಂಡು ಓದಿದ್ದು ಪೂರ್ತಿ. ಓಕೆ. ಸೊ ಯಾವುದು ಟಫ್ ಸಬ್ಜೆಕ್ಟ್ ಯಾವುದು? ಹೇಳಿದ ಸೋಷಿಯಲ್ ಸ್ಟಡೀಸ್. ಸೊ ಅದು ನೀವು ಅಂದ್ರೆ ಥಿಯರಿ ಆಗಿರೋದ್ರಿಂದ ಅದು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದ್ರಲ್ಲಿ ಫೇಲ್ ಆಗ್ತೀನಿ ಅಂತ ಯಾವತ್ತೂ ಅನಿಸ್ತಾ ಇರ್ಲಿಲ್ಲ? ಫೇಲ್ ಎಲ್ಲ ಆಗೋ ತರ ಇರ್ಲಿಲ್ಲ. ಓಕೆ. ಬಟ್ ಅದೇ ಸ್ವಲ್ಪ ಮೇ ಬಿ ಒಂಥರ 9th ಇಂದಾನೆ ಸ್ವಲ್ಪ ಇಷ್ಟ ಆಗಕ್ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ, ಅದರಿಂದ ಅನ್ಸಿರ್ಬೋದು. ಬಟ್ ಕಷ್ಟ ಅಷ್ಟು ಪಟ್ಟಿಲ್ಲ. ಅರೆ ಬೈ ದ ಎಂಡ್, ಯಾಕೆಂದ್ರೆ ತುಂಬಾ ಸಲ ಓದ್ಬಿಟ್ಟಿರ್ತೀವಿ, ಸೊ ಬೈ ದ ಎಂಡ್ ಅಷ್ಟು ಕಷ್ಟ ಅನ್ಸ್ಲಿಲ್ಲ. ಬಟ್ ಅದೇ ಸ್ವಲ್ಪ ಇತ್ತು, ಏನಕ್ಕೆ ಓದ್ಬೇಕು ಸೋಷಿಯಲ್ ಅನ್ನೋದು. ಓಕೆ. ಸೊ ಒನ್ ಟ್ರಿಕ್ ಏನ್ನ ನೀನು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಕೊಂಡು ಬಂದೆ ಈ ಇಯರ್ ಅಲ್ಲಿ ಟು ಹ್ಯಾವ್ ಯುವರ್ ಸ್ಕೋರ್ಸ್ ಮೋರ್?
ಐ ಥಿಂಕ್ ರಿವಿಷನ್ ಅವತ್ತಿಂದ ಅವತ್ತು ಮುಗಿಸ್ಕೊಂಡ್ಬಿಟ್ರೆ ಸಾಕು. ಹೇಳದ್ನಲ್ವಾ, ಟ್ಯೂಷನ್ ಇಂದ ಬಂದಾದ್ಮೇಲೆ ಮ್ಯಾಕ್ಸಿಮಮ್ 1 to 1.5 hours ಸ್ಟಡಿ ಅಷ್ಟೇ ಆಗ್ತಿದ್ ನಂದು ಮನೇಲಿ, ಸೆಲ್ಫ್ ಸ್ಟಡಿ. ಸೊ ಮ್ಯಾಕ್ಸಿಮಮ್ ಸ್ಟಡಿ ಸ್ಕೂಲ್ ಅಂಡ್ ಟ್ಯೂಷನ್. ಸೊ ಜಾಸ್ತಿ ಹೊತ್ತು ಓದಿದ್ರೆ ಹೋದ್ರೂ ಓದೋ ಟೈಮ್ ಸೀರಿಯಸ್ ಆಗಿ ಓದ್ಬೇಕು ಅಂಡ್ ಕಾನ್ಸಂಟ್ರೇಷನ್ ಇಂದ ಕಾನ್ಸೆಪ್ಟ್ ಕ್ಲಾರಿಟಿ ಬರೋ ಥರ ಓದಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟು. ಓಕೆ. ಸೊ ಈಗಿನ ಜನ್ರೇಷನಲ್ಲಿ ನಾವು ಆಗಲೇ ಮಾತಾಡ್ತಾ ಇದ್ವಿ, ಡಿಸ್ಟ್ರಾಕ್ಷನ್ಸ್ ಕೋರ್ಸ್ ಇದ್ದೇ ಇರುತ್ತೆ ಅಂತ. ಅದೊಂಥರ ನಾರ್ಮ್ ಆಗಿಬಿಟ್ಟಿದೆ. ಅಂದರೆ ಫೋನ್ ಇದೆ, ಇಂಟರ್ನೆಟ್ ಇದೆ, ಅವೈಲಬಿಲಿಟಿ ಆಫ್ ಮೆನಿ ಮೋರ್ ಇನ್ಫಾರ್ಮೇಷನ್ ವಿಚ್ ಮೇ ನಾಟ್ ಬಿ ರಿಕ್ವೈರ್ಡ್. ನಿಮ್ಗೆ ಅದು ಬೇಕಾಗ್ದಿರಾನು ಇರ್ಬೋದು, ಬಟ್ ಅವೈಲಬಿಲಿಟಿ ಇದೆ. ಸೊ ಇದ್ರ ಬಗ್ಗೆ ಕನ್ಸರ್ನ್ ಅನ್ಸುತ್ತಾ? ಇದು ಒಂದು ಫ್ಯೂಚರಲ್ಲಿ ಥ್ರೆಟ್ ಆಗ್ಬೋದು ಸ್ಟೂಡೆಂಟ್ಸ್ ಮೈಂಡನ್ನು ಅಪ್ಸೆಟ್ ಮಾಡೋಕ್ಕೆ ಅಂತ ಅನ್ಸುತ್ತಾ, ಅಥವಾ ಹೌ ಡು ಯು ಸಿ ಇಟ್? ಥ್ರೆಟ್ ಇದ್ದೇ ಇದೆ ಅಫ್ಕೋರ್ಸ್, ಬಿಕಾಸ್ ಸ್ವಲ್ಪ ಬೇಡದೇ ಇರೋ ಕಂಟೆಂಟ್ ಇರುತ್ತೆ ನಮಗೆ ಇಂಟರ್ನೆಟ್ ಅಲ್ಲಿ ಸಿಗೋದು. ಅದರಿಂದ ದೂರ ಇರಕ್ಕೆ ಟ್ರೈ ಮಾಡಬೇಕು ಅಫ್ಕೋರ್ಸ್. ಬಿಕಾಸ್ ಇಟ್ಸ್ ಇಂಟರ್ನೆಟ್, ಇಟ್ಸ್ ಅ ಬಿಗ್ ಫೀಲ್ಡ್, ನಮಗೆ ಏನೇನೆಲ್ಲ ಸಿಗತ್ತೆ ಅಲ್ಲಿ. ಸೊ ಸ್ಟೂಡೆಂಟ್ ಸ್ವಲ್ಪ ದೂರ ಇರಬೇಕು. ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇನ್ ಆರ್ ಜನರೇಷನ್ ಇಂಟರ್ನೆಟ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಬೇಸಿಕಲಿ. ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ನಾವು ಎಷ್ಟಾಗುತ್ತೋ ಅಷ್ಟು ರೆಡ್ಯೂಸ್ ಮಾಡ್ಬೇಕು ಅದನ್ನ. ಸೊ ಹೇಗೆ, ವಾಟ್ ಆರ್ ದ ಸ್ಟೆಪ್ಸ್? ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಏಜ್ ಅವ್ರು ಬೇರೆಯವ್ರು ನೋಡುವಾಗ? ಈ ಥರ ಒಂದು ಡಿಸ್ಟ್ರಾಕ್ಷನ್ಸ್ ಇಂದ ಈಗ ಅವ್ರಿಗೆ ಅವಾಯ್ಡ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಹೇಗೆ ಅಂತ ಗೊತ್ತಿರಲ್ಲ. ಸೊ ಆ ಥರ ಇದರಲ್ಲಿ ನೀವು ಒಂದೆರಡು ಏನಾರ ಟಿಪ್ಸ್ ಕೊಡ್ಬೋದಾ, ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ? ಓಕೆ, ಡಿಸ್ಟ್ರಾಕ್ಷನ್ಸ್ ಇಫ್ ಇಟ್ ಇಸ್ ಫ್ರಮ್ ಹಾಬೀಸ್, ಅವ್ರಿಗೆ ನಿಜವಾಗ್ಲೂ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ, ಅವ್ರು ಪರ್ಸ್ಯೂ ಮಾಡ್ತಿದ್ದಾರೆ ಅಂದ್ರೆ ದೇ ಶುಡ್ ಕಂಟಿನ್ಯೂ ಇಟ್. ಅವ್ರು ಅದನ್ನ ಗಿವ್ ಅಪ್ ಮಾಡಬಾರ್ದು, ಒಂದು ಹಾಬೀಸ್ ಗಿವ್ ಅಪ್ ಮಾಡಬಾರ್ದು. ಓಕೆ. ಅಂಡ್ ಇಫ್ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ನಾಟ್ ಯೂಸ್ಫುಲ್ ಫಾರ್ ದೆಮ್, ಅವ್ರು ಅದನ್ನ ತುಂಬಾ ಮಾಡ್ತಿದ್ದಾರೆ, ಅದರಿಂದ ಮಾರ್ಕ್ಸ್ ಕಡಿಮೆ ಆಗ್ತಿದೆ, ಯಾವ್ದ್ರಲ್ಲೂ ಅವ್ರು ಎಕ್ಸೆಲ್ ಆಗಕ್ ಆಗ್ತಿಲ್ಲ, ಅವಾಗ ಅವ್ರು ಅದನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡಬೇಕು. ಅಂಡ್ ಅಫ್ಕೋರ್ಸ್ ಮೋಟಿವೇಶನ್ ಇಸ್ ಸ್ಲೈಟ್ಲಿ ಓವರ್ ರೇಟೆಡ್. ಡಿಸಿಪ್ಲಿನ್ ಜಾಸ್ತಿ ಇರಬೇಕು. ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ಅದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನಮಗಿದೆ ಅಂದ್ರೆ ಚೆನ್ನಾಗಿ ಮಾಡಬೇಕು. ಏನು ಔಟ್ ಆಫ್ ಔಟ್ ಬರಬೇಕು ಅಂತ ಗೋಲ್ ಇಟ್ಕೊಂಡ್ಬಿಟ್ರೆ ಪ್ರೆಷರ್ ಆಗ್ಬಿಡುತ್ತೆ. ಅದು ಚೆನ್ನಾಗಿ ಬರಬೇಕು ಮಾರ್ಕ್ಸು, ಅಪ್ಪ ಅಮ್ಮ ಖುಷಿಯಾಗಿರೋದು ನೋಡ್ಬೇಕು. ಅದೊಂಚೂರು ತಲೆಯಲ್ಲಿದ್ರೆ ಅದಾಗೋದು ಸೀರಿಯಸ್ನೆಸ್ ಬರುತ್ತೆ. ಅಟ್ಲೀಸ್ಟ್ 1.5 hours ನಾನು ಓದ್ತೀನಿ ದಿನಕ್ಕೆ, ಇಷ್ಟಾರು ಓದ್ತೀನಿ. ಹೇಳಿದ್ನಲ್ಲ, ಟೈಮ್ ಟೇಬಲ್ ಮಾಡ್ಕೊಳಕ್ ಟ್ರೈ ಮಾಡಬಾರ್ದು. ಇಷ್ಟು ಓದ್ ಮುಗಿಸ್ತೀನಿ ಇವತ್ತು ಅಷ್ಟೇ, ಎಷ್ಟೊತ್ತಾಗತ್ತೋ ಆಗ್ಲಿ, ಇಷ್ಟನ್ನು ಓದ್ ಮುಗಿಸ್ತೀನಿ, ಅಷ್ಟಿದ್ರೆ ಸಾಕು. ಅವಾಗ ಆಟೋಮೆಟಿಕಲಿ ಡಿಸ್ಟ್ರಾಕ್ಷನ್ಸ್ ನಾವು ದೂರನೇ ಮಾಡ್ತೀವಿ. ಓಕೆ. ಸೊ ಈಗ ಒಂದಷ್ಟು ರ್ಯಾಪಿಡ್ ಫೈರ್ ಥರ ಮಾಡೋಣ. ಓಕೆ. AI ಸಜೆಷನ್ಸಾ ಅಥವಾ ಪೇರೆಂಟ್ಸ್ ಸಜೆಷನ್ಸ್? ಪೇರೆಂಟ್ಸ್ ಸಜೆಷನ್ಸ್. ಓಕೆ. AI ನೋಟ್ಸಾ ಅಥವಾ ಫ್ರೆಂಡ್ಸ್ ನೋಟ್ಸಾ? ಫ್ರೆಂಡ್ಸ್ ನೋಟ್ಸ್. ಓಕೆ. AI ಟೈಮ್ ಟೇಬಲ್ ಆರ್ ಸೆಲ್ಫ್ ಪ್ಲಾನಿಂಗ್? ಟೈಮ್ ಟೇಬಲ್ ವರ್ಕ್ ಆಗಲ್ಲ, ಸೆಲ್ಫ್ ಪ್ಲಾನಿಂಗ್. ಪ್ಲಾನಿಂಗ್. ಓಕೆ. AI ಫಾರ್ ಸ್ಟಡೀಸಾ ಅಥವಾ ಎಂಟರ್ಟೈನ್ಮೆಂಟಾ? ಬೋತ್. ಯು ಕಾಂಟ್ ಸೇ ಬೋತ್. ಒಂದೇ ಆಪ್ಷನ್. ಎಂಟರ್ಟೈನ್ಮೆಂಟ್. ಓಕೆ. AI ಅಗೇನ್, ಇಟ್ಸ್ ಅ ಥ್ರೆಟ್ ಆರ್ ಅ ಬೂನ್? ಬೂನ್. ಓಕೆ. ಸೊ ವಾಟ್ ಈಸ್ ದಟ್ ಒನ್ ಥಿಂಗ್ AI should do or should not do? AI should not do ಅಂದ್ರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ನಾವೇ ಮಾಡ್ಕೊಂಡಿರೋದು. ಇಟ್ ಇಸ್ ಟೇಕಿಂಗ್ ಅಪ್ ಟು ಮೆನಿ ಜಾಬ್ಸ್. So it should not take over the job? Unfortunately it will. Okay. So AI should do it, definitely it should do is? Making things easier for us. Okay. It is already doing it. ಹಾ. So something ಇನ್ನ more ಅದರಲ್ಲೇನೆ ಇನ್ನ ಡೀಪ್ ಆಗಿ ಬರಲಿ ಅಂತಾರಾ? ಇನ್ನೂ ಮೋರ್ ಆಟೋಮೇಷನ್. ಈಗಿನ ಜನರೇಷನ್ ಇವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸಕ್ಸಸ್ ಸೂತ್ರ ಅಂತಂದ್ರೆ ಏನಂತ ಹೇಳ್ತೀರಾ? ಹೇಳ್ದಂಗೆ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ವಿಲ್ ಆಲ್ವೇಸ್ ಬೀಟ್ ಮೋಟಿವೇಶನ್. ಅಂಡ್ ಸ್ಮಾರ್ಟ್ ವರ್ಕ್ ತುಂಬಾ ಇಂಪಾರ್ಟೆಂಟು ಹಾರ್ಡ್ ವರ್ಕ್ ಗಿಂತನೂ. ಅಂಡ್ ಇನ್ನೊಂದು ನೋಡಿದ್ರೆ ಈ ವರ್ಷ ಗವರ್ಮೆಂಟ್ ತುಂಬಾ ರಿಸೋರ್ಸಸ್ ರಿಲೀಸ್ ಮಾಡಿದ್ರು. ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್, ಇದೆಲ್ಲಾನು ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಯಾಕಂದ್ರೆ ಬ್ಲೂ ಪ್ರಿಂಟ್ಸ್ ಇಂದ ವಿ ಕುಡ್ ಸ್ಕಿಪ್ ಸಮ್ ಟಾಪಿಕ್ಸ್. ಬರಲ್ಲ ನಮ್ಗೆ ಎಕ್ಸಾಮ್ ಅಲ್ಲಿ ಅಂತ ಗೊತ್ತಿತ್ತು. ಸೊ ಇಫ್ ಇಟ್ ಇಸ್ ಅ ಸಬ್ಜೆಕ್ಟ್ ಇನ್ ವಿಚ್ ಯು ಆರ್ ಸ್ಟ್ರಗ್ಲಿಂಗ್, ಯು ಕ್ಯಾನ್ ಸ್ಕಿಪ್ ಸಚ್ ಟಾಪಿಕ್ಸ್. ಯಾಕೆಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಸ್ಲೈಟ್ಲಿ ರಿಸ್ಕಿ, ಬಟ್ ಇನ್ ಸಮ್ ಸಬ್ಜೆಕ್ಟ್ಸ್ ಇಟ್ ಇಸ್ ಪಾಸಿಬಲ್. ಲೆಸನ್ ಸ್ಕಿಪ್ ಮಾಡ್ಬೋದು. ಬ್ಲೂ ಪ್ರಿಂಟ್ ಎಲ್ಲ ನಾವು ನೀಟಾಗಿ ಅನಲೈಸ್ ಮಾಡಿದ್ರೆ, ಅಲಾಂಗ್ ವಿತ್ ದ ಮಾಡೆಲ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್, ನಮಗೆ ಅದರಿಂದ ಅರ್ಥ ಆಗೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ. ಅದು ಮೋಸ್ಟ್ ಇಂಪಾರ್ಟೆಂಟು. ಆ್ಯಂಡ್ ಟು ಥಿಂಕ್ ಫ್ರಮ್ ದ ಇವ್ಯಾಲ್ಯೂಯೇಟರ್ಸ್ ಪರ್ಸ್ಪೆಕ್ಟಿವ್. ಸೊ ನಮಗೆ ಓದೋವಾಗ ಅನ್ಸುತ್ತೆ, ಬಿಡು ನಂಗೆ ಗೊತ್ತಿದ್ದು ಏನೋ ಒಂದು ಬರಿತೀನಿ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ಟಿರುತ್ತೆ, ಬಟ್ ಅದನ್ನ ನಾವು ಪ್ರೆಸೆಂಟ್ ಮಾಡಕ್ ಬರಬೇಕು.
ಈ ಕೀವರ್ಡ್ಸ್ ಇರುತ್ತೆ. ಬಿಕಾಸ್ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಆಗೋದು ನಾವೇನು ಕೀವರ್ಡ್ಸ್ ಬರಿತೀವಿ ಅಂತ, ಆ್ಯಂಡ್ ಅಂಡರ್ಲೈನಿಂಗ್ ದೋಸ್ ಕೀವರ್ಡ್ಸ್. ಅದು ತುಂಬಾ ಇಂಪಾರ್ಟೆಂಟ್. ಇವ್ಯಾಲ್ಯೂಯೇಟರ್ ನೋಡಿದ ತಕ್ಷಣ ಓಕೆ ಅಂಡರ್ಲೈನ್ ಮಾಡಿದಾನೆ ಇವನು, ಈ ವರ್ಡ್ಸ್ ಇದೆ, ಸಾಕು ಕೊಟ್ಬಿಡ್ತಾರೆ ಮಾರ್ಕ್ಸು. ಯಾಕೆಂದ್ರೆ ದೇ ಹ್ಯಾವ್ ಟು ಕರೆಕ್ಟ್ ಸೋ ಮೆನಿ ಪೇಪರ್ಸ್. ಸೊ ವಾಟ್ ಮ್ಯಾಟರ್ಸ್ ಫಾರ್ ದೆಮ್ ಇಸ್ ಕ್ವಿಕ್ ಕರೆಕ್ಷನ್, ಆ್ಯಂಡ್ ಫಾರ್ ದೆಮ್ ಟು ಕರೆಕ್ಟ್ ಕ್ವಿಕ್ಲಿ ನಾವು ಬರ್ದಿರ್ಬೇಕು ಬೇಕಾಗಿರೋ ವರ್ಡ್ಸು. ಏನೇನೋ ಕತೆ ಬರೆದು ಬಿಟ್ಟಿದ್ರೆ ನಮ್ಗೆ ಗೊತ್ತಿರ್ಬೋದು ನಿಜವಾಗ್ಲೂ ಏನಿದೆ ಅಂತ, ಬಟ್ ಆ ವರ್ಡ್ಸ್ ಇವ್ಯಾಲ್ಯೂಯೇಟರ್ ಕಾಣಿಸಲ್ಲ ಅಂದ್ರೆ ಏನೇನೋ ಬರೆದು ಬಿಟ್ಟಿದ್ದಾನೆ, ತೆಗೆದು ಬಿಡ್ತಾರೆ ಮಾರ್ಕ್ಸು. ಓಕೆ. ಬಿಕಾಸ್ ದ ಇವ್ಯಾಲ್ಯೂಯೇಟರ್ಸ್ ಆರ್ ಅಂಡರ್ ಪ್ರೆಷರ್, ದೇ ಹ್ಯಾವ್ ಟು ಕರೆಕ್ಟ್ ಸೋ ಮೆನಿ ಪೇಪರ್ಸ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ರಿವ್ಯಾಲ್ಯೂಯೇಷನ್ ಕೊಡು, ಮಾರ್ಕ್ಸ್ ಕಾಯಿ, ಅದೆಲ್ಲ ತುಂಬಾ ತಲೆನೋವು. ಸೊ ಫ್ರಮ್ ದ ಬಿಗಿನಿಂಗ್ ನಾವು ಓದ್ತಿದ್ದಂಗೆನೆ ಈ ಕೀವರ್ಡ್ಸ್ ಇದೆ. ಸೊ ಇಫ್ ಯು ಲುಕ್ ಅಟ್ ಮೇ ಬಿ 4 ಮಾರ್ಕ್ ಕ್ವಶನ್ಸ್ 8 ಪಾಯಿಂಟ್ಸ್ ಹೇಳ್ತಾರೆ. ಸೊ 10 ಕೀವರ್ಡ್ಸ್ ಕಲ್ತ್ಕೊಂಡು ಹೋಗಿ ಸಾಕು. ಈ 10 ಕೀವರ್ಡ್ಸ್ ಇಂದ ನೀವು 10 ಪಾಯಿಂಟ್ಸ್ ಬರೀಬಹುದು. ಆ ಥರ ನಾವು ಓದೋದು ಕಲ್ತ್ಕೋಬೇಕು. ಸೊ ಔಟ್ಸೈಡ್ ಆಫ್ ಕಾನ್ಸೆಪ್ಟ್ಸ್ ಇವ್ಯಾಲ್ಯೂಯೇಟರ್ ಪರ್ಸ್ಪೆಕ್ಟಿವ್ ಇಂದ ಯೋಚಿಸೋದು ಕಲ್ತ್ಕೋಬೇಕು. ಸೊ ಆ್ಯಕ್ಚುಲಿ ಎಷ್ಟೊಂದು ಜನರಿಗೆ ಇದು ಒಂಥರ ಟಿಪ್ ಆಗ್ಬೋದು. ಈ ಒಂದು ಪರ್ಸೆಪ್ಷನಲ್ಲಿ ಯಾರೂ ಯೋಚನೆ ಮಾಡಿರಲ್ಲ ಬಹುಶಃ ಅಲ್ಲ. ಸೊ ವೆರಿ ನೈಸ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಅಂದರೆ ಸುಮ್ಮನೆ ಒಂದು ಇನ್ಸ್ಟೆನ್ಸು, ಧನುಷ್ ಏನಾದರೂ ಒಂದು 30 ಇಯರ್ಸ್ ಮುಂಚೆ ಹುಟ್ಟಿದ್ರು ಅಂದರೆ ಹೇಗಿರ್ತಾ ಇತ್ತು, ಅಥವಾ ಏನು ತಗೊಳ್ತಾ ಇದ್ರು, ಇಫ್ ಅಟ್ ಆಲ್ ಆ ಜನ್ರೇಷನಲ್ಲಿ ಇದ್ದಂಥ ಅಕಾಡೆಮಿಕ್ಸ್ ಗೊತ್ತಿರುತ್ತೆ ನಿಮಗೆ ಹೇಗಿತ್ತು, ಅಪ್ಪ ಹೇಳಿರ್ಬೋದು, ಪೇರೆಂಟ್ಸ್ ಮಾತು ಎಲ್ಲ ಇನ್ಸ್ಪಿರೇಷನಲ್ ಸ್ಟೋರೀಸ್. ಸೊ ವಾಟ್ ಈಸ್ ದ್ಯಾಟ್ ಒನ್ ಚೇಂಜ್ ಯು ಹ್ಯಾವ್ ಸೀನ್ ಆಲ್ರೆಡಿ, ಅಂದರೆ ಅಫ್ಕೋರ್ಸ್ ಇಲ್ಲಿಗೂ ಅಲ್ಲಿಗೂ ಇರುವಂಥ ಒಂದು ಡಿಫ್ರೆನ್ಸ್ ಹೇಳಿ. ಹಾಗೆ ನೀವು ಆಗ ಇದ್ದಿದ್ರೆ ನಿಮಗೆ ಹೇಗೆ ಅಪ್ಲೈ ಮಾಡ್ತಾ ಇದ್ರಿ ಈ ಒಂದು ಸ್ಟ್ರಾಟಜಿನ ಅಂತ. ಓಕೆ, ಒಂದು ಬಿಗ್ ಚೇಂಜ್ ನೋಡಿದ್ರೆ ಇವಾಗ ನಮಗೆ AI ಸಿಗೋದು ಆ್ಯಂಡ್ ಯೂಟ್ಯೂಬ್ ಸಿಗೋದು. ಯಾಕಂದ್ರೆ ನಾನು ಯೂಟ್ಯೂಬಿಂದ ತುಂಬ ಓದ್ತಿದ್ದೆ, ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬಿಂದ ಸಾಕಷ್ಟು ಓದ್ತಿದ್ದೆ. ಸೊ ಅವಾಗ ಅದು ನಮಗೆ ಸಿಗಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಅವಾಗ ನಮಗೆ ಈ ಥರ ಫ್ರೆಂಡ್ಸ್ ಜೊತೆ ಆನ್ಲೈನ್ ಇಂಟ್ರಾಕ್ಟ್ ಮಾಡೋಕ್ಕಾಗಿರಲಿ, ಗಂಟಾನ್ಗಟ್ಲೆ ಅವ್ರ ಜೊತೆ ಮಾತಾಡಬೇಕು ಅಂದರೆ ಅವ್ರ ಮನೆಗೆ ಹೋಗ್ಬೇಕು. ಕರೆಕ್ಟ್. ಇವಾಗಿನ ಥರ ನಾವು ಆ ಥರ ಮಾಡೋಕ್ಕಾಗಲ್ಲ. ಸೊ ಅದೊಂದು ಇರೋದ್ರಿಂದ ಆ ಒಂದು ಸ್ಲೈಟ್ ಡಿಸ್ಅಡ್ವಾಂಟೇಜ್ ಬರ್ಬೋದು. ರಿಸೋರ್ಸಸ್, ಓದೋ ಸ್ಟಡಿ ಮೆಟೀರಿಯಲ್ ಸ್ವಲ್ಪ ಕಡಿಮೆ ಆಗತ್ತೆ, ಯಾಕೆಂದ್ರೆ ನಮಗೆ ಇಂಟರ್ನೆಟ್ಗೆ ಆಕ್ಸೆಸ್ ಇರಲಿಲ್ಲ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಆಗತ್ತೆ. ಹಾಗೆ ಅಡ್ವಾಂಟೇಜ್ ನೋಡಿದ್ರೆ ಮೊಬೈಲ್ ಫೋನ್ ಒಂದು ಇರಲಿಲ್ಲ. ಅದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಅಂದ್ರೆ ನಮ್ಗೆ ಅದೇನೆ. ಅದು ಅವಾಗ ಇರಲಿಲ್ಲ. ಅವಾಗಿನ ಡಿಸ್ಟ್ರಾಕ್ಷನ್ ಅಂದ್ರೆ ಅವಾಗ ಆಟ ಆಡೋದು ಅಂಥದ್ದು. ಅಂಡ್ ಅದು ಒಳ್ಳೆ ಡಿಸ್ಟ್ರಾಕ್ಷನ್. ನಾನು ಹೇಳ್ದಂಗೆ ಒಂಥರ ಕಾಮ್ನೆಸ್ ಇರುತ್ತೆ ಮೈಂಡ್ಗೆ. ಸೊ ಬೋತ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ಇರ್ತಿತ್ತು. ಆ್ಯಂಡ್ ಹೇಳ್ದಾಗ ಕರೆಂಟ್ ಸ್ಟಡಿ ಪ್ಲಾನಿಂಗ್ ಅಂದ್ರೆ ನಮ್ಗೆ ಇಷ್ಟು ಈಸಿಯಾಗಿ ಆಕ್ಸೆಸ್ ಸಿಗ್ತಿರ್ಲಿಲ್ಲ ಅನ್ಕೋತೀನಿ. ಬ್ಲೂ ಪ್ರಿಂಟ್ಗೆ, ಮಾಡೆಲ್ ಪೇಪರ್ಸ್ಗೆ ಇಷ್ಟು ಈಸಿ ಆಕ್ಸೆಸ್ ಸಿಗ್ತಿರ್ಲಿಲ್ಲ. ಸೊ ಸ್ವಲ್ಪ ಕಷ್ಟಪಡ್ಬೇಕು, ಆ ರಿಸೋರ್ಸಸ್ಗೆ ಕಷ್ಟಪಡಬೇಕು ಓದೋದಕ್ಕಿಂತ. ಸೊ ಆ್ಯಕ್ಚುಲಿ ನೀವೆಲ್ಲ ಈ ಜನ್ರೇಷನ್ ಅವ್ರು ಎಷ್ಟು ಬ್ಲೆಸ್ಡ್ ಇದ್ದೀರಾ ಅಲ್ವಾ ಒಂದು ರೀತಿನಲ್ಲಿ. ಇಟ್ ಇಸ್ ವರ್ಕ್ ಎಲ್ಲ ಈಸಿ ಆಗ್ಬಿಟ್ಟಿದೆ ನಿಮಗೆ. ಕರೆಕ್ಟ್. ಹಾಗೆ ಧನುಷ್ ಅವ್ರ ಹೆಲ್ತ್ನ ಹೇಗೆ ನೋಡ್ಕೊಳ್ತಾರೆ? ಹೇಳಿದಾಗೆ ಸ್ಪೋರ್ಟ್ಸ್ ಆಡ್ತಿದ್ದೆ, ರನ್ನಿಂಗ್, ಜಾಗಿಂಗ್, ವಾಕಿಂಗ್. ಎಕ್ಸಾಮ್ ಟೈಮಲ್ಲಿ ರನ್ನಿಂಗ್ ಅವಾಯ್ಡ್ ಮಾಡಿದೆ, ಬಿದ್ದೇನಾರು ಮಾಡ್ಕೊಂಡ್ರೆ ಬೇಡ ಅಂತ. ಬಟ್ ಎಸ್, ಇದೆಲ್ಲ ಮಾಡ್ತಿದ್ದಿಂದ ಫಿಸಿಕಲ್ ಹೆಲ್ತ್ ಇರ್ತಿತ್ತು, ಅದಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ. ಓಕೆ. ಸೊ ಫೋಕಸ್ ಮಾಡಬೇಕು ಅಥವಾ ಫೋಕಸ್ಡ್ ಆಗಿರೋದಕ್ಕೆ ಕೆಲವರು ದೇ ಹ್ಯಾವ್ ದೇರ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇರುತ್ತೆ. ಸೊ ನಿಮಗೆ ಫೋಕಸ್ಸು, ಕಾನ್ಸಂಟ್ರೇಷನ್ನ ಎನ್ಹಾನ್ಸ್ ಮಾಡ್ಕೊಳಕ್ಕೆ ಏನಾದರೂ ಇತ್ತಾ, ಫಾಲೋ ಮಾಡ್ತಾ ಇದ್ರೆ? ಹೌದು, ಮೊಬೈಲ್ ಫೋನ್ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಕ್ಕೆ ನಾನು ಸ್ವಿಚ್ ಆಫ್ ಮಾಡೋದು, ಏರೋಪ್ಲೇನ್ ಮೋಡ್ ಹಾಕೋದೆಲ್ಲ ಮಾಡ್ತಿರ್ಲಿಲ್ಲ. ಹೇಳ್ದಾಗೆ ನ್ಯಾಚುರಲ್ ಆಗಿ ಸೀರಿಯಸ್ನೆಸ್ ಬಂದ್ಬಿಡತ್ತೆ. ಸೊ ನಾವೇ ದೂರ ಇರ್ತೀವಿ ಅದರಿಂದ. ಲಿಮಿಟೆಡ್ ಯೂಸೇಜ್ ಅಷ್ಟೇ. ನಾನು ಹೇಳ್ದೆ ಅಲ್ವಾ, ನಾನು ಸ್ಕೂಲಿಂದ ಬಂದು ಟ್ಯೂಷನ್ವರೆಗೂ ನನಗೆ ಏನ್ ಬೇಕೋ ಅದು ಮಾಡ್ತಿದ್ದೆ. ಅವಾಗ ಓದ್ತಾನೆ ಇರ್ಲಿಲ್ಲ. ಟ್ಯೂಷನ್ ಇಂದ ಬಂದಾದ್ಮೇಲೆ ಸ್ವಲ್ಪ ಸೀರಿಯಸ್ ಆಗಬೇಕು. ಮೈಂಡ್ ಅಲ್ಲಿ ಫೋಕಸ್ ಅನ್ಕೊಂಡ್ರೆ ಫೋಕಸ್ ಅಷ್ಟೇ. ಯು ಡೋಂಟ್ ಹ್ಯಾವ್ ಟು ಏನೋ ಜ್ಯೂಸ್ ಕುಡಿಬೇಕು ಅಥವಾ ಇನ್ನೇನೋ ಪರವಾಗಿಲ್ಲ. ಬಟ್ ಮೊಬೈಲ್ ಜೊತೆ ಪ್ರಾಬ್ಲಮ್ ಏನಂದ್ರೆ, ತೆಗೆದ್ವಿ ಅಂದ್ರೆ ಇನ್ನು ಅರ್ಧ ಗಂಟೆ ಮುಚ್ಚಲ್ಲ. ಅದೇಂಗ್ ಗೊತ್ತಾ, 10 ಗಂಟೆಗೆ ಓದೋಣ ಅನ್ಕೊಂಡಿರ್ತೀವಿ, 10:05 ಆಗ್ಬಿಟ್ಟಿರತ್ತೆ. ಪರವಾಗಿಲ್ಲ, ನಾನು 10 ನಿಮಿಷ 10:15 ಸ್ಟಾರ್ಟ್ ಮಾಡೋಣ, ಅಲ್ಲಿವರೆಗೂ ನೋಡ್ತೀವಿ, 10:17 ಆಗ್ಬಿಡತ್ತೆ. ಬೇಡ 10:30 ಸ್ಟಾರ್ಟ್ ಮಾಡೋಣ ಅನ್ಕೋತೀವಿ. ಅದೊಂದು ಪ್ರಾಬ್ಲಮ್ ಇರುತ್ತೆ, ಅದು ಪ್ರೊಕ್ರಾಸ್ಟಿನೇಷನ್. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಅಂತ ನಾವು ಏನು ಈ ಟೈಮ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಕ್ ಹೋಗ್ಬಾರ್ದು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗ ಸ್ಟಾರ್ಟ್ ಮಾಡಿ ಕಾನ್ಸಂಟ್ರೇಷನ್ ಇಂದ ಓದ್ಬೇಕು. ಓಕೆ. ಸೊ ಮನೆಯಲ್ಲಿ ಯಾರು ತುಂಬಾ ಸ್ಟ್ರಿಕ್ಟ್? ಸ್ಟ್ರಿಕ್ಟ್ ಇರಲಿಲ್ಲ, ಯಾವಾಗಲೂ ಸಪೋರ್ಟಿವ್ ಆಗಿದ್ರು. ಮತ್ತೆ ನನ್ನ ಮೊಬೈಲ್ ಫೋನ್ ತಗೊಂಡ್ಬಿಡೋದು, ಎಕ್ಸಾಮ್ ಟೈಮ್ ಬಂತು ಅಂತ ಇದೆಲ್ಲ ಮಾಡಿಲ್ಲ. ನನ್ನ ಜೊತೆನೇ ಇತ್ತು ಪೂರ್ತಿ ಟೈಮ್ ನನ್ನ ಮೊಬೈಲ್ ಫೋನು. ಸೊ ಸ್ಟ್ರಿಕ್ಟ್ ಅಂತ ಏನೂ ಇರಲಿಲ್ಲ. ನಿಮ್ ಫ್ರೆಂಡ್ಸ್ ಮುಂಚೆ ಇದ್ದಿದ್ದಕ್ಕೂ ಈಗೂ ಏನಾದ್ರೂ ಚೇಂಜಸ್ ಇದೆಯಾ? ಎಲ್ಲ ಚೇಂಜ್ ಆಗಿದಾರ? ಓ ಇವ್ನು ಟಾಪರು ಅಂತ ಏನಾದ್ರು ಹಾಗೆ ಇದಾರ? ಎಲ್ಲ ಹಾಗೆ ಇದ್ದಾರೆ. ವೆರಿ ನೈಸ್. ಓಕೆ. ಸೊ ನಿನ್ನ ಫ್ಯೂಚರ್ಗೆ
ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಥ್ಯಾಂಕ್ ಯು ಸೊ ಸೊ ಮಚ್. ನೀನು ಸಾಕಷ್ಟು ಅಂದರೆ ಒಂದು ಟಿಪ್ಸ್ ಕೊಟ್ಟಿದ್ಯಾ, ನಿನ್ನ ಏಜ್ ಅವ್ರು ಹೇಗಿರ್ಬೋದು ಅಂತ ಹೇಳಿದ್ಯಾ, ನಿನ್ನ ರೊಟೀನ್ ಹೇಗಿತ್ತು. ಸೊ ಒಂದು ರೀತಿನಲ್ಲಿ ಹೇಳಬೇಕಂತಂದರೆ ನೀನು ಮಾಡಬೇಕು ಅಂದ್ಕೊಂಡಿದ್ದನ್ನು ಮಾಡಿದ್ಯಾ. ಸೊ ಅದೇ ರೀತಿ ಎಲ್ಲರೂ ಅಪ್ಲೈ ಮಾಡಿಕೊಂಡು ಫೋಕಸ್ಡ್ ಆಗಿ ಮಾಡಿದ್ರೆ ಬಹುಶಃ ಅವರು ಸಾಧನೆ Yes. ಮಾಡ್ಬೋದು ಅಂತ. ಆ್ಯಂಡ್ ಪ್ರಿಪೇರ್ ಆಗ್ತಾ ಇದೆಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ನಮ್ಮ ನೆಕ್ಸ್ಟ್ ಸೊಸೈಟಿಗೆ ನಿನ್ನ ಕಡೆಯಿಂದ ದೊಡ್ಡದಾದಂತಹ ಕೊಡುಗೆ ಬರಲಿ, ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಲಿ ಅಂತ ನಾವು ಸಹ ಆಶಿಸ್ತೀವಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಸುಮನ್ ಟಿ ವಿ ಕನ್ನಡ. ಥ್ಯಾಂಕ್ ಯು ಸೊ ಮಚ್. ಹೇಗನ್ನಿಸ್ತು, ಏನಾದರೂ ಫೈನಲಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂದರೆ ಹೇಳ್ಬೋದು. ಟು ಸಮರೈಸ್, ಗವರ್ಮೆಂಟ್ ರಿಸೋರ್ಸಸ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಓಕೆ. ಸ್ಮಾರ್ಟ್ ವರ್ಕ್ ಬೀಟ್ಸ್ ಹಾರ್ಡ್ ವರ್ಕ್. ಹ್ಞೂ ಅಂಡ್ ಆಫ್ ಕೋರ್ಸ್ ಸ್ಮಾರ್ಟ್ ವರ್ಕ್ ಶುಡ್ ಆಕ್ಚುಲಿ ವರ್ಕ್. ನಮ್ದು ತುಂಬಾ ಬುದ್ಧಿ ಇದೆ ಅಂತ ನಾವು ಓದಲ್ಲ, ನನ್ನ ಬುದ್ಧಿ ಜೊತೆನೆ ಓಡಿಸ್ಕೊಂಡು ತೆಗಿತೀನಿ ಮಾರ್ಕ್ಸ್ ಅಂದ್ರೆ ಆಗಲ್ಲ. ಸ್ವಲ್ಪ ಕಷ್ಟಪಡಬೇಕು. ಅಂಡ್ ಡೋಂಟ್ ಗಿವ್ ಅಪ್ ಯುವರ್ ಎಕ್ಸ್ಟ್ರಾ ಕರಿಕ್ಯುಲರ್ ಹಾಬೀಸ್, ಬಿಕಾಸ್ ಅದರಿಂದನೇ ನಮಗೆ ಮೈಂಡ್ ಅಲ್ಲಿ ಒಂಚೂರು ಕಾಮ್ನೆಸ್ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಅನ್ನು ಬಿಟ್ಕೊಡೋದು ಮಾಡಬೇಡಿ, ಯಾಕೆಂದ್ರೆ ಮೂವೀಸ್ಗೆ ಹೋಗೋದು ಅವ್ರ ಜೊತೆ ಆಗಿರ್ಲಿ. ಬಿಕಾಸ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್ ಇಟ್ ವಿಲ್ ರಿಯಲಿ ಹೀಲ್ ಅಸ್. ನಮ್ಗೆ ಏನಾದ್ರು ಒಂಚೂರು ಡಿಸ್ಟ್ರಾಕ್ಷನ್ಗಿಂತಾನು ಅಂದ್ರೆ ಫ್ರೆಂಡ್ಸ್, ಇವನ್ ದೋ ಯು ಕ್ಯಾನ್ ಕಾಲ್ ದೆಮ್ ಡಿಸ್ಟ್ರಾಕ್ಷನ್ಸ್, ಇಟ್ ಇಸ್ ಗುಡ್ ಫಾರ್ ಅಸ್. ಯಾಕೆಂದ್ರೆ ನಾವು ಏನೋ ಒಂಚೂರು ತುಂಬಾ ಓದ್ಬಿಟ್ಟಿದೀವಿ, ಸ್ಟ್ರೆಸ್ ಇರುತ್ತೆ, ಅವ್ರ ಜೊತೆ 1 hour ಸ್ಪೆಂಡ್ ಮಾಡಿ ಸಾಕು, ತುಂಬಾ ಖುಷಿಯಾಗಿರ್ತೀವಿ ನಾವು. ಬಿಕಾಸ್ ಅವ್ರ ಜೊತೆ ವಾಕ್ಸ್ ಹೋಗೋದಾಗಿರ್ಲಿ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಟ್ರೈ ನಾಟ್ ಟು ಗಿವ್ ಅಪ್. ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಿದೆ, ಟೈಮ್ ವೇಸ್ಟ್ ಆಗ್ತಿದೆ ಅಂದ್ರೆ ದೆನ್ ಯು ಮೈಟ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅ ಲಿಟಲ್ ಬಿಟ್. ಓದೋದನ್ನ ಪ್ರಯಾರಿಟಿ ಇಟ್ಕೋಬೇಕು ಸಮ್ಟೈಮ್ಸ್. ಓಕೆ. ಸೊ ಈಗ 12th ನೆಕ್ಸ್ಟ್ ಟಾಪರ್ ಆಗೋ ಏಮ್ ಇದೆಯಾ, ಅಥವಾ ಹೇಗೆ ರ್ಯಾಂಕಿಂಗ್ ಎಲ್ಲ ಫುಲ್ ಫಸ್ಟ್ ರ್ಯಾಂಕ್ ಸೀಟಿನಲ್ಲಿ ಎಕ್ಸ್ಪೆಕ್ಟೇಷನ್? ಸೇಮ್ ಎಸ್ 10th. ನನಗೆ ಅಂತ ಓದ್ಬೇಕು, ಮಾರ್ಕ್ಸ್ ಅಂತಲ್ಲ. ಖುಷಿ ಪಡಬೇಕು, ನಾವು ಓದೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು, ಕ್ಯೂರಿಯಾಸಿಟಿ ಇಂದ ಓದಬೇಕು. ಮಾರ್ಕ್ಸ್ಗೆ ಅಂತ ಓದಿದ್ರೆ ಆಗಲ್ಲ, ಕ್ಯೂರಿಯಾಸಿಟಿ ಇಂದ ಓದಿದ್ರೆ ನಿಜವಾಗ್ಲೂ ಇಂಪಾರ್ಟೆಂಟ್ ಅದು. ವೆರಿ ವೆಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್ ಧನುಷ್, ಖುಷಿ ಆಯಿತು ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಟಾಪರ್ SSLC ಟಾಪರ್ ಆದಂತಹ ಧನುಷ್ ಅವರ ಮಾತುಗಳು. ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.